आंखें बंद करके प्रार्थना करेंगे। ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವರಾಗುವ। जीवित परमेश्वर, हम धन्यवाद देते हैं। ಜೀವವುಳ್ಳ ದೇವರೇ, ನಾವು ನಿನ್ನನ್ನು ವಂದನೆ ಮಾಡುತ್ತೇವೆ। आज का ये समय तूने दिया, इसके लिए धन्यवाद। ಇವತ್ತಿನ ಈ ಸಮಯವನ್ನು ನಮಗೆ ನೀನು ಕೊಟ್ಟಿದ್ದೀ, ಅದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳುತ್ತೇನೆ। ये हमारी इच्छा नहीं है यीशु, ये तेरी इच्छा है। ಇದು ನಮ್ಮ ಆಲೋಚನೆ ಅಲ್ಲ, ನಮ್ಮ ಇಚ್ಛೆ ಅಲ್ಲ, ಇದು ನಿನ್ನ ಆಲೋಚನೆ ಆಗಿದೆ ಕರ್ತನೆ। आज यीशु जो हम यहाँ पर इकट्ठा हुए हैं, तेरे नाम से इकट्ठा हुए हैं यीशु। ಯೇಸುವೆ, ಇವತ್ತು ನಾವು ಯಾರೆಲ್ಲ ಇಲ್ಲಿ ಸೇರಿದ್ದೇವೆ ಅವರೆಲ್ಲ ನಿನ್ನ ನಾಮದಲ್ಲಿ ನಾವು ಸೇರಿದ್ದೇವೆ। आज तेरी उपस्थिति और तेरी पवित्र आत्मा के सामर्थ्य के द्वारा तू हमसे बात कर। ಇವತ್ತಿನ ನಿನ್ನ ಪ್ರಸನ್ನತೆ, ನಿನ್ನ ಅದ್ಭುತ ಕಾರ್ಯದೊಂದಿಗೆ ನೀನು ನಮ್ಮನ್ನೊಟ್ಟಿಗೆ ಕಾರ್ಯ ಮಾಡ್ರಿ। और हमारे मध्य में तेरी पवित्र आत्मा के द्वारा तू अगुवाई कर। ಮತ್ತು ನೀವು ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಕಾರ್ಯವನ್ನು ನಡೆಸಿರಿ। और जो कुछ हम आज वचनों को देखेंगे, पढ़ेंगे और सुनेंगे, उन सभी वचनों को हमारे हृदय में तू बसने के लिए सामर्थ्य दे। ಮತ್ತು ಇವತ್ತು ಕೇಳುವಂತ ವಾಕ್ಯಗಳನ್ನ ಯಾವುದೇ ಆಗಿರಲಿ, ಅದು ಕೇಳಿ ನಮ್ಮ ಹೃದಯದಲ್ಲಿ ಬೇರೂರಿಕೊಂಡು ಹೋಗುವಂತೆ ನೀನು ಸಹಾಯ ಮಾಡು। और उसे समझकर विश्वास से ग्रहण करने के लिए तेरी पवित्र आत्मा के सामर्थ्य से हमें भर दे। ಮತ್ತೆ ಅದನ್ನ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಡಲಿಕ್ಕಾಗುವಂತೆ ನಿನ್ನ ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ ನಮ್ಮನ್ನು ನಡೆಸು। इसीलिए हम अपने शरीर, मन, हृदय और आत्मा को तेरे हाथों में सौंपते हैं। ಇದಕ್ಕೋಸ್ಕರ ನಮ್ಮ ಪ್ರಾಣ, ದೇಹ, ಶರೀರ, ಆತ್ಮವೆಲ್ಲ ನಿಮ್ಮ ಕೈಗೆ ಒಪ್ಪಿಸುವರಾಗಿರ್ತೇವೆ। तेरी उपस्थिति और पवित्र आत्मा के द्वारा तू हमें चला, यीशु के नाम में हम मांगते हैं। ನಿನ್ನ ಮಧ್ಯಸ್ಥಿಕೆಯು, ನಿನ್ನ ಬರುವಿಕೆಯು ನಮ್ಮನ್ನು ನಡೆಸಲಿ ಎಂಬುದಾಗಿ ನಿನ್ನ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುವರಾಗುತ್ತೇವೆ। आमीन, आमीन, ಆಮೆನ್। हालेलुया, ಹಾಲೆಲೂಯಾ। सबको एक और बार जय मसीह की। ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ। आमीन। अगर आप आनंदित हो तो यीशु को तालियों से धन्यवाद दीजिए। ಎಲ್ಲರೂ ಸಂತೋಷವಾಗಿದ್ರೆ ಒಂದು ಚಪ್ಪಾಳೆ ಮೂಲಕ ಆತನನ್ನ ಸನ್ಮಾನಿಸುವ। समय मनुष्य ने बनाया है, ಯಾಕಂದ್ರೆ ಸಮಯವನ್ನು ಮನುಷ್ಯನು ಮಾಡಿದ್ದಾನೆ। परमेश्वर ने दिन और रात बनाया है, ದೇವರು ಹಗಲು ಮತ್ತು ರಾತ್ರಿಯನ್ನ ಸೃಷ್ಟಿ ಮಾಡಿದ್ರು। और इसी कारण आज हम विश्वासी घरानों में, यानी कि हम मसीह के परिवार में, इसी कारण हम मसीह के परिवार में, ಅದೇ ಒಂದು ವಿಷಯ ಕೊಡುತ್ತೆ। ಇದೇ ಒಂದು ಕಾರಣದಿಂದ ನಾವು ದೇವರ ಒಂದು ಅಂದ್ರೆ ಕ್ರಿಸ್ತರ ಒಂದು ಕುಟುಂಬದಲ್ಲಿ हम परमेश्वर को समय उसकी इच्छा से नहीं बल्कि अपनी इच्छा से दे। ನಾವು ದೇವರನ್ನ ಆತನ ಇಚ್ಛೆ, ಆತನ ಚಿತ್ತದಂತೆ ನಾವು ಸಮಯವನ್ನು ಕೊಡುವುದಿಲ್ಲ, ನಮ್ಮ ಚಿತ್ತದಂತೆ ನಾವು ದೇವರಿಗೆ ಸಮಯವನ್ನು ಕೊಡುವರಾಗಿದ್ದೇವೆ। हालेलुया, ಹಾಲೆಲೂಯಾ। कितनों को ये बात समझ में आ रही है? ಎಷ್ಟು ಜನರಿಗೆ ಈ ಮಾತನ್ನ ಅರ್ಥ ಆಗ್ತಿದೆ? हालेलुया, हालेलुया। हम हमारा समय परमेश्वर को देने के लिए हमें समय निकालना पड़ रहा है आज। ನಾವು ದೇವರನ್ನ ಸಮಯವನ್ನ ಕೊಡುವುದಕ್ಕಾಗಿ ನಮ್ಮ ಸಮಯವನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ, ದೇವರು ಕೊಟ್ಟ ಸಮಯವನ್ನ। जिसने हमको बनाया, जिसने ये जीवन दिया, जिसने हमारे जीवन के लिए यीशु ने कुर्बानी दी, ಯಾರು ನಮ್ಮನ್ನ ಸೃಷ್ಟಿ ಮಾಡಿದ್ರು, ಯಾರು ನಮ್ಮನ್ನ ಉಂಟು ಮಾಡಿದ್ರು, ಯಾರು ನಮಗೋಸ್ಕರ ತ್ಯಾಗವನ್ನು ಮಾಡಿದ್ರು, उसको समय देने के लिए हमें समय निकालना पड़ रहा है। ಆತನಿಗೆ ಸಮಯವನ್ನು ಕೊಡುವುದಕ್ಕಾಗಿ ನಾವು ಸಮಯ ತೆಗೆದುಕೊಳ್ಬೇಕಾಗ್ತದೆ। अगर आप देखोगे व्यक्तिगत जीवन में और किसी भी विश्वासी भाई बहन को अगर आप बात करोगे, ನೀವು ಒಂದು ವೇಳೆ ನೋಡುವುದಾದ್ರೆ ಯಾವುದೇ ಒಂದು ವ್ಯಕ್ತಿಯ ಜೀವಿತದಲ್ಲಿ ಯಾವುದೇ ಸಹೋದರ ಸಹೋದರಿಯ ಅವರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ, क्या आप प्रार्थना कर रहे हो? ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ? तो कितने विश्वासियों का उत्तर कैसे आता है पता है? ಎಷ್ಟು ವಿಶ್ವಾಸಿಗಳ ಒಂದು ಉತ್ತರ ಹೇಗೆ ಬರುತ್ತದೆ ಗೊತ್ತಾ? टाइम नहीं मिल रहा है, ಸಮಯ ಸಿಗ್ತಿಲ್ಲ, थोड़ा बच्चों में बिजी है, ಸ್ವಲ್ಪ ಮಕ್ಕಳಲ್ಲಿ ನಾನು ಬ್ಯುಸಿ थोड़ा ಆಗಿದ್ದೇನೆ, काम आ गया, ಸ್ವಲ್ಪ ಕೆಲಸ ಬಂತು, कर रहा हूँ, थोड़ा टाइम निकाल रहा हूँ। ಮಾಡ್ತಾ ಇದ್ದೀನಿ ಆದ್ರೆ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ। कितने लोगों के मुंह से ऐसा निकला है? ಎಷ್ಟು ಜನರ ಬಾಯಿಂದ ಈ ಮಾತನ್ನ ಬಂದಿದೆ? हालेलुया। नहीं, अपना अपना बोलेंगे हम। ನಿಮ್ಮದನ್ನ ಹೇಳ್ರಿ, ಎಲ್ರಿಗೆ ನೀವು ತಗೊಳ್ಕೊಳ್ಬೇಡ್ರಿ, ನಿಮ್ಮ ಹೇಳ್ರಿ। हालेलुया। ಹಾಲೆಲೂಯಾ। हम लोग करते हैं कि नहीं करते हैं? ನಾವು ಮಾಡ್ತೇವಾ ಇಲ್ವಾ? मगर संसार से जुड़ी हुई चीजें हम पूरी 100% करते हैं। ನಮ್ಮ ಸಂಸಾರಕ್ಕೆ ಅಂಟಿಕೊಂಡಿರುವಂತ ಕೆಲಸ ಕಾರ್ಯಗಳನ್ನ ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಸಮಯವನ್ನು ಕೊಟ್ಟು ಅದನ್ನ ಪೂರ್ಣವಾಗಿ ಮಾಡುತ್ತೇವೆ। जैसे कि सवेरे उठने के बाद पहला काम क्या करना है? ಹೇಗೆ ನಾವು ಮುಂಚಾನೆ ಜಾವದಲ್ಲಿ ಎದ್ದ ತಕ್ಷಣ ನಾವು ಯಾವ ಕೆಲಸ ಮೊದಲು ಮಾಡಬೇಕಾಗಿದೆ? अभी
तो उससे ज्यादा कुछ ऐसा हो गया कि सोने से पहले डिसाइड करते हैं कि कल नाश्ते में क्या बनाना है। ಇವತ್ತು ನಾಳೆ ಈಗ ಆಗ್ಬಿಟ್ಟಿದೆ, ಮಲಗುತ್ತಿಂತ ಮುಂಚೆ ನಾಳೆ ಮುಂಚೆನೆ ಎದ್ದು ನಾಷ್ಟಕ್ಕಾಗಿ ಏನನ್ನ ಮಾಡ್ಬೇಕೆಂಬುದಾಗಿ. और जो कल करना है वो आज प्लान करके सोते हैं। ಮತ್ತೆ ನಾಳೆ ಏನ್ ಮಾಡ್ಬೇಕು ಅದನ್ನ ಇವತ್ತೇ ನಾವು ಚಿಂತೆ ಮಾಡಿ ಅದನ್ನ ಮಲ್ಕೊಳ್ತೀವಿ. यहाँ तक के कपड़े भी कल क्या पहनना है आज इस्त्री करके रखते हैं। ಇಲ್ಲಿ ತನಕ ನಾಳೆ ಬಟ್ಟೆ ಯಾವುದನ್ನ ಹಾಕ್ಬೇಕು ಅದು ಕೂಡ ನಾವು ಇಸ್ತ್ರಿಯನ್ನ ಮಾಡಿ ಕೂಡ್ತೀವಿ. हालेलुया हालेलुया. मगर क्या कभी हमने ऐसी योजनाएं बनाई कि परमेश्वर के साथ कितना समय बिताना है कल? ನಾವು ಯಾವಾಗಲೂ ಆತನ ಚಿತ್ತದಲ್ಲಿ ಅಂದ್ರೆ ಆತನಿಗೆ ಯಾವಾಗಾದ್ರೂ ಇಷ್ಟೊಂದು ಸಮಯವನ್ನ ಕೊಡ್ಬೇಕೆಂಬುದಾಗಿ ನಾವು ಆಲೋಚನೆ ಮಾಡಿದ್ವಾ? आज ही नहीं दिए कल कहां से देंगे? ಇವತ್ತೇ ಕೊಟ್ಟಿಲ್ಲ ನಾಳೆ ನಾವು ಎಲ್ಲಿಂದ ಕೊಡ್ತೀವಿ? हालेलुया हालेलुया. हम संसार की चीजों में 100% देते हैं। ನಾವು ಒಂದು ಸಂಸಾರದ ಜೀವಿತದಲ್ಲಿ ಬೇಕಾದಂತ ಸಮಯವನ್ನ 100% 100% ಕೊಡ್ತೇವೆ. सवेरे उठ के दांत घसेंगे, नाश्ता करेंगे, कपड़े पहनेंगे, काम को जाएंगे। ಮುಂಜಾನೆ ಜಾವದಲ್ಲಿ ಎದ್ದು ನಾವು ಹಲ್ಲನ್ನ ತಿಕ್ತೇವೆ, ಸ್ನಾನ ಮಾಡ್ತೇವೆ, ಊಟ ಮಾಡ್ತೇವೆ, ಕೆಲಸಕ್ಕೆ ಹೋಗ್ತೇವೆ. क्या किसी दिन आपने नाश्ता छोड़कर काम को गया? ನೀವೇನಾದ್ರೂ ಒಂದ್ ದಿವಸ ನಾಷ್ಟವನ್ನ ಬಿಟ್ಟು ಕೆಲಸಕ್ಕೆ ಹೋಗಿದ್ದೀರಾ? क्या कभी आपने नहीं आज मैंने परमेश्वर के साथ समय नहीं बिताया, मैं नाश्ता नहीं करूंगा बोल के कभी बोला? ಇವತ್ತು ನಾನು ದೇವರಿಗೆ ಸಮಯವನ್ನ ಕೊಟ್ಟಿಲ್ಲ, ದೇವರ ಜೊತೆ ಸಮಯವನ್ನ ಕೂಡಿಸ್ಲಿಲ್ಲ ಅಂತ ಅದಕ್ಕೇನಾದ್ರೂ ನೀವು ಊಟ ನಾಷ್ಟ ಬಿಟ್ಟಿದ್ರಾ? पास्टर पागल हो गए क्या? ಪಾಸ್ಟರ್ ಹುಚ್ಚಾಗಿದ್ದಾರೇನು? खाना नहीं खाकर बोल रहे हैं काम पे जाओ बोल के। ಊಟ ಮಾಡದೆ ಹೋಗಂತ ಹೇಳ್ತಾ ಇದ್ದಾರೆ ಕೆಲಸಕ್ಕೆ ಅಂತ. हालेलुया। हालेलुया. हम संसार से और शरीर से जुड़ी हुई चीजें 100% करने के लिए हमेशा तैयार रहते हैं। ನಮ್ಮ ಸಂಸಾರಕ್ಕೆ ಅಂಟಿಕೊಂಡಿರುವಂತ ಕೆಲಸಗಳಿಂದ 100% ಅಷ್ಟು ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೇವೆ. मगर जब परमेश्वर यीशु को प्रेम करने का, उसके साथ समय बिताने की बात आती है तो हमारे पास बहाने, रीजंस आते हैं। ಯಾವಾಗ ದೇವರೊಟ್ಟಿಗೆ ಪ್ರೀತಿಯಿಂದ ಸೇರುವುದಕ್ಕಾಗಿ, ಪ್ರೀತಿಯಲ್ಲಿ ಹಂಚಿಕೊಳ್ಳುವುದಕ್ಕಾಗಿ ನಾವು ಪ್ರಾರಂಭ ಮಾಡಬೇಕೆಂಬುದಾಗಿ ಹೋಗ್ತೇವೋ ಅಲ್ಲಿ ನಮಗೆ ಸಮಯವನ್ನು ಸಿಗುವುದಿಲ್ಲ. रीजंस आते हैं। ಅಲ್ಲಿ ಕೆಲವು ಅಂದ್ರೆ ವಿಷಯಗಳನ್ನ, ರೀಸನ್ಗಳನ್ನ, ಕಾರಣಗಳನ್ನ ಹುಡುಕುತ್ತೇವೆ. आज सबसे बड़ा रीजन विश्वासी के जीवन में कौन सा है? ಇವತ್ತು ವಿಶ್ವಾಸಿಗಳ ಹೃದಯ ಜೀವಿತದಲ್ಲಿ ಯಾವ ಒಂದು ದೊಡ್ಡ ಸಮಸ್ಯೆ ಆಗಿದೆ? मैं आज थका हुआ हूँ। ಇವತ್ತು ನಾನು ಸೋತ್ ಹೋಗಿದ್ದೇನೆ ಅಂತ. हालेलुया। कितने हालेलुया। लोग इस बात से सहमत हैं? ಎಷ್ಟು ಜನರು ಈ ಮಾತಿಗೆ ನೀವು ಸಿದ್ಧರಾಗಿದ್ದೀರಾ? हालेलुया। हालेलुया. सिस्टर्स, ಇದನ್ನು ಒಪ್ಪಿಕೊಳ್ಳೋರು ಎಷ್ಟು ಜನರು ಇದ್ದೀರಾ? मेरे भाई लोग, ಹೇಳ್ರಿ, है कि नहीं? सही बात है? ಆಯ್ತಾ ಇಲ್ರಿ? ಸರಿ ಇದೆ ಇಲ್ವಾ? Are you agreeing with me? आप लोग बात मानते हैं ये बात? ಈ ಮಾತನ್ನ ನೀವು ಒಪ್ಕೊಳ್ತೀರಾ ಇಲ್ವಾ? हम जब ये बात बोलते हैं ना कि नहीं यार आज बहुत थका हुआ हूं, कल प्रार्थना करूंगा, ನಾವು ಈ ಮಾತನ್ನ ಹೇಳ್ತೇವೆ, ಇವತ್ತು ನಾನು ತುಂಬಾ ತಕಶ್ ಹೋಗಿದ್ದೇನೆ, ತುಂಬಾ ಆಯಾಸ ಆಗಿದ್ದೇನೆ, ನಾಳೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ. वो कल कभी नहीं आएगा आपके जीवन। ಆ ನಾಳೆ ಎಂದಿಗೂ ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ. क्योंकि हमने जाने अनजाने में संसार से इतना प्रेम कर लिया है कि हमारे पास यीशु को प्रेम करने के लिए समय नहीं है। ನಮ್ಮ ಜೀವಿತದಲ್ಲಿ ನಾವು ತಿಳಿದು ತಿಳಿಲಾರದಷ್ಟು ರೀತಿಯಲ್ಲಿ ನಮ್ಮ ಸಂಸಾರಿಕ ಜೀವಿತದಲ್ಲಿ ನಾವು ಸಂಸಾರವನ್ನ ಅಂಟಿಕೊಂಡಿದ್ದೇವೆ, ಹತ್ತುಕೊಂಡಿದ್ದೇವೆ. ಯಾಕಂದ್ರೆ ದೇವರಿಗೆ ಸಮಯನೇ ಕೊಡ್ತಾ ಇಲ್ಲದ ಕಾರಣ. परमेश्वर ने इस जगत से इतना प्रेम किया कि उसने इकलौते बेटे को भेजा और उसने हमारे लिए कुर्बानी दी। ये बात सबको पता है। ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ಎಲ್ಲಾ ಜನರಿಗೆ ಆತನು ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಪ್ರಾಣವನ್ನು ಬಿಟ್ಟನು ಎಂಬುದಾಗಿ ಎಲ್ಲಾ ಜನರಿಗೆ ಗೊತ್ತಿದೆ. हमको बचपन से ये बात पता है। ನಮಗೂ ಚಿಕ್ಕವರು ಇರುವಾಗಲಿಂದ ಈ ಮಾತು ಗೊತ್ತು. क्या कभी हमने खुद से ये पूछा हम कितना यीशु को प्यार करते हैं? ಆಮೇಲೆ ನಾವು ಯಾವತ್ತಾದ್ರೂ ದೇವರನ್ನ ನಾವು ಆಲೋಚನೆ ಮಾಡಿದ್ದೇವಾ ಯೇಸುವಿಗೆ ನಾವು ಎಷ್ಟು ಪ್ರೀತಿಯನ್ನು ಮಾಡುತ್ತೇವೆ ಎಂಬುದಾಗಿ? पूछा कभी? ಕೇಳಿದ್ರಾ? आज पूछेंगे हम। ಇವತ್ತು ನಾವು ಕೇಳೋಣ. आज हम सभी मिलकर पूछेंगे। ಇವತ್ತು ನಾವೆಲ್ಲರೂ ಸೇರಿ ಆತನಿಗೆ ಕೇಳೋಣ, मैं कितना यीशु से प्यार करता हूँ। ನಾನು ಇಷ್ಟು ದೇವರಿಗೆ ಯೇಸುವನ್ನ ಪ್ರೀತಿ ಮಾಡ್ತೇನೆ ಅಂತ. बोलो मेरे पीछे अपने आप। ಹೇಳ್ರಿ, ನನ್ನ ಹಿಂದೆ ನೀವು ಕೂಡ ಹೇಳ್ರಿ. पूछोगे कि नहीं पूछोगे खुद को? ನಿಮ್ಮನ್ನ ನೀವು ಕೇಳ್ಕೊಳ್ತೀರಾ ಅಥವಾ ಕೇಳುವುದಿಲ್ವಾ? पहली बार पूछ रहे हो ना? ಮೊದಲನೇ ಸಾರಿ ಕೇಳ್ತಾ ಇದ್ರಾ? कितने लोग हैं जो खुद को पहली बार पूछ रहे हो कि मैं कितना यीशु से प्यार करता हूँ? ಎಷ್ಟು ಜನರು ಇದ್ದಿದ್ದೀರಾ ಮೊದಲನೇ ಸಾರಿಯಾಗಿ ನಾನು ದೇವರಿಗೆ ನಿನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ಕೇಳುವವರು? ಮೊದಲನೇ ಸಾರಿ ದೇವರಿಗೆ ಪ್ರೀತಿ ಮಾಡ್ತೇನೆ ಅಂತ ಕೇಳುವವರು ಎಷ್ಟು ಜನ ಇದ್ದೀರಾ? टेंशन न लो, पनिशमेंट नहीं मिलेगा। ಚಿಂತೆ ಮಾಡಬೇಡ್ರಿ, ಯಾವ ಒಂದು ಶಿಕ್ಷೆ ಸಿಗುವುದಿಲ್ಲ. हालेलुया। हालेलुया. आज हम पूछेंगे,
ಇವತ್ತು ನಾವು ಕೇಳೋಣ. क्योंकि जब हम संसार में इतना प्रेम करते हैं तो उससे 100 गुना 1000 गुना हमारा प्रेम यीशु के प्रति होना चाहिए. ಎಷ್ಟು ನಾವು ಸಂಸಾರವನ್ನ ಪ್ರೀತಿ ಮಾಡ್ತೇವೋ ಅದಕ್ಕಿಂತ 100ಕ್ಕಿಂತ ಹೆಚ್ಚು 1000ಕ್ಕಿಂತ ಹೆಚ್ಚು ಯೇಸುವನ್ನ ನಾವು ಪ್ರೀತಿ ಮಾಡೋರಾಗಬೇಕು. क्योंकि यीशु ने ये बातें हर विश्वासी को, हर चेले को सिखाई और चेलों ने बाइबल के माध्यम से हम तक वो बातें पहुंचाई. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಆತನು ಹೇಳಿಕೊಟ್ಟನು. ಆ ಶಿಷ್ಯರು ಸತ್ಯವೇದದ ಮೂಲಕವಾಗಿ ಇಡೀ ಲೋಕವನ್ನೆಲ್ಲ ನಮ್ಮನ್ನೆಲ್ಲ ಆತನು ತಿಳಿಸಿದ್ರು. ये बाइबल क्यों लिखी गई है? ಈ ಸತ್ಯವೇದ ಯಾಕೆ ಬರೆಯಲ್ಪಟ್ಟಿದೆ? ताकि जो परमेश्वर यीशु इस पृथ्वी में आकर जितना सब कुछ किया वो पूरे जगत में बरकरार रहे यीशु के आने तक, इसलिए बाइबल है. ಯಾಕಂದ್ರೆ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದ ಮೇಲೆ ಏನೆಲ್ಲ ಆತನು ಮಾಡಿದನೋ ಅದನ್ನೆಲ್ಲ ತಿಳಿಸುವುದಕ್ಕಾಗಿ, ನೋಡುವುದಕ್ಕಾಗಿ, ಗುರುತಾಗುವುದಕ್ಕಾಗಿ ಈ ಸತ್ಯವೇದವನ್ನ ಬರೆಯಲ್ಪಟ್ಟಿತ್ತು, ಈ ಭೂಮಿ ಮೇಲೆ ತಂದರು. क्योंकि एक पद में यूहन्ना ने ऐसा लिखा है ಒಂದು ಈ ರೀತಿ ಯೋನನು ಹೀಗೆ ಬರೆಯಲ್ಪಟ್ಟಿದ್ದಾನೆ कि अगर जो कुछ यीशु ने किया इस पृथ्वी पे अगर वो हम लिखते तो जगत का, पूरी संसार के जो जगत है ना, वो जगह भी कम पड़ जाती पुस्तक. ಯಾಕಂದ್ರೆ ಯೋನ ಪ್ರವಾದಿ ಅದನ್ನು ಹೇಳ್ತಾನೆ, ಈ ಯೇಸು ಕ್ರಿಸ್ತನು ಭೂಮಿ ಮೇಲೆ ಮಾಡಿರುವಂತ ಕಾರ್ಯಗಳನ್ನ ಬರಿಬೇಕಾದ್ರೆ ಈ ಲೋಕದ ಮೇಲೆ ಯಾವುದೇ ಎಂತದೇ ವಸ್ತು ಈ ಲೋಕದಲ್ಲಿ ಸಾಲುವುದಿಲ್ಲ ಆತನು ಮಾಡಿದ ಕಾರ್ಯಗಳನ್ನ ಬರೆಯಲಿಕ್ಕೆ ಎಂಬುದಾಗಿ. हालेलुया, हालेलुया. ये जगत कम पड़ जाएगा पुस्तक रखने के लिए बाइबल में लिखा है. ಇಡೀ ದೇಶ, ಇಡೀ ಈ ಲೋಕವೆಲ್ಲ ಕಡಿಮೆ ಬಿದ್ದು ಹೋಗ್ತದೆ, ಸಾಲುವುದಿಲ್ಲ ಆತನು ಮಾಡಿದ ಕಾರ್ಯಗಳನ್ನ ಬರೆಯುವುದಕ್ಕಾಗಿ, ವಿವರಿಸುವುದಕ್ಕಾಗಿ. तो सोचो ये बाइबल सिर्फ एक ही है. ಕೇಳ್ರಿ, ಆಲೋಚನೆ ಮಾಡ್ರಿ, ಈ ಸತ್ಯವೇದವನ್ನ, ये एक बाइबल में जितना कुछ लिखा है, ಈ ಒಂದೇ ಸತ್ಯವೇದದಲ್ಲಿ ಏನನ್ನ ಬರೆಯಲ್ಪಟ್ಟಿದೆ, आज हम इसके द्वारा भी यीशु को प्यार नहीं कर पा रहे हैं. ಇವತ್ತು ಈ ಒಂದು ಸತ್ಯವೇದದ ಮೂಲಕವಾಗಿ ಇವತ್ತು ನಾವು ಯೇಸುವನ್ನ ಪ್ರೀತಿ ಮಾಡ್ತಾ ಇಲ್ಲ. हम ज्यादा संसार से प्यार कर रहे हैं. ನಾವು ನಮ್ಮ ಸಂಸಾರಿಕವಾದ ಜೀವಿತಕ್ಕೆ ನಾವು ಪ್ರೀತಿ ಮಾಡ್ತಾ ಇದ್ದೇವೆ. अगर सोचो वो पूरे पुस्तकें चेले लिखते जो जगह कम पड़ने जितनी जगह, ಒಂದು ವೇಳೆ ಆಲೋಚನೆ ಮಾಡ್ರಿ, ಎಲ್ಲಾ ಶಿಷ್ಯರು ಈ ಒಂದು ಆತನು ಮಾಡಿದಂತ ಕಾರ್ಯಗಳನ್ನು ಬರೆಯುವುದಾದ್ರೆ ಎಲ್ಲಾ ರೀತಿಯ ಜಗತ್ತಿನಲ್ಲಿ ಕಡಿಮೆ ಬೀಳುವಂತದಾಗಿತ್ತು. तो वो क्या हम पढ़ पाते? ಅದನ್ನು ನಾವು ಓದ್ಲಕ್ ಆಗ್ತಿರ್ತಿತ್ತ? क्या हम जान पाते? ಅದನ್ನ ನಮ್ಗೆ ತಿಳ್ಕೊಳ್ಳಕ್ ಆಗ್ತಿತ್ತ? आज हम सवेरे भी समय निकालते हैं परमेश्वर के लिए, तो ಇವತ್ತು ನಾವು ಮುಂಚಾನೆ ಜಾವದಲ್ಲಿ ದೇವರಿಗಾಗಿ ಸಮಯವನ್ನ ತೆಗೆದುಕೊಳ್ಳುವುದಾದ್ರೆ कोई 5 मिनट निकालेगा, कोई 10 मिनट निकालेगा, कोई 1 अध्याय निकालेगा. ಕೆಲವರು 5 ನಿಮಿಷ ತೆಗೆದುಕೊಳ್ತಾರೆ, ಕೆಲವರು 10 ನಿಮಿಷ ತೆಗೆದುಕೊಳ್ತಾರೆ, ಕೆಲವರು 1 ತಾಸು ತೆಗೆದುಕೊಳ್ತಾರೆ. और अगर उससे भी अधिक अगर कोई व्यक्ति संसार से ज्यादा प्रेम करता है तो वो कैलेंडर में देख के वचन को पढ़ेगा. ಅದಕ್ಕಿಂತಲೂ ಹೆಚ್ಚಾಗಿ ಸಂಸಾರಕ್ಕೆ ಯಾವ ಮನುಷ್ಯನಾದ್ರೂ ಪ್ರೀತಿ ಮಾಡುವುದಾದ್ರೆ ಕ್ಯಾಲೆಂಡರ್ ಅನ್ನ ನೋಡಿ ಸಮಯ ತೆಗಿತಾನೆ. हालेलुया, हालेलुया. कितने लोग हैं यहाँ पर? ಎಷ್ಟು ಜನರು ಇದ್ದೀರಾ ಇಲ್ಲಿ? है ना यहाँ पर? ಇದ್ದೀರಾ? ಎಲ್ಲರೂ ಇಲ್ಲೇ ಇದ್ದೀರಾ? जाने अनजाने में किए हैं कि नहीं किए हैं? हालेलुया. जाने अनजाने में ऐसा किया है कि नहीं किया है? ಗೊತ್ತಿದ್ದು ಗೊತ್ತಿಲ್ಲದೆ ಈ ರೀತಿ ಮಾಡಿದ್ರಾ ಇಲ್ವಾ? वो क्या है? ಅದು ಏನಿದೆ? वो आलस है. ಅದು ಒಂದು ಅಲಸ್ಯತನವಾಗಿದೆ. वो हमारा शरीर है जो हमें बाइबल को खोलकर पढ़कर यीशु के साथ समय बिताने के लिए दूर लेकर जा रहा है. ಆ ಒಂದು ಅಲಸ್ಯತನ ಅಂದ್ರೆ ಆ ಒಂದು ಸೋಮಾರಿತನ ನಮಗೆ ಬೈಬಲ್ ಹತ್ರ ಹೋಗುವುದರಿಂದ, ವಾಕ್ಯ ಓದುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ, ಯೇಸುವಿನೊಟ್ಟಿಗೆ ಹಂಚಿಕೊಳ್ಳುವುದರಿಂದ ಅದು ನಮಗೆ ದೂರ ಮಾಡ್ತಾ ಇದೆ. कितने दिन पहले, कितने समय पहले हमने बाइबल खोल कर पढ़ा है? ಎಷ್ಟು ದಿನಗಳ ಹಿಂದೆ ನಾವು ಸತ್ಯವೇದವನ್ನ ತೆಗೆದು ನಾವು ಓದಿದ್ದೇವೆ. क्योंकि आज हमारे पास मोबाइल है. ಯಾಕಂದ್ರೆ ಇವತ್ತು ನಮ್ ಕಡೆ ಒಂದು ಮೊಬೈಲ್ ಫೋನ್ ಇದೆ. हम मोबाइल में बाइबल खोल के पढ़ेंगे. ನಾನು ಮೊಬೈಲ್ ನಲ್ಲಿ ಬೈಬಲ್ ಅನ್ನ ತೆಗೆದು ಓದ್ತೀನಿ ಅಂತ. चर्च को भी मोबाइल लेकर जाएंगे. ಸಭೆಗೂ ಕೂಡ ನಾನು ಮೊಬೈಲ್ ತೆಗೆದುಕೊಂಡು ಹೋಗ್ತೀನಿ ಅಂತ. बाइबल कौन पकड़ कर लेकर जाना? ಸತ್ಯವೇದ ಯಾರು ಹಿಡ್ಕೊಂಡು ಹೋಗ್ಬೇಕು? लोग देखेंगे, ಜನರು ನೋಡ್ತಾರೆ, लोग पूछेंगे, ಜನರು ಕೇಳ್ತಾರೆ, और इतनी वजन कहाँ लेकर जाना? ಮತ್ತೆ ಇಷ್ಟು ಭಾರವಾದದ್ದು ಎಲ್ಲಿಗೆ ಹೋಯ್ತಾ ಇದೀ ಅಂತ. हालेलुया. हालेलुया. बाइबल का वजन उठाने के लिए विश्वासियों को दिक्कत है, तो यीशु का क्रूस कैसे उठाओगे बताओ? ಸತ್ಯವೇದದ ಭಾರವನ್ನು ನೀವು ಎತ್ತುವುದಕ್ಕಾಗಿ ನಿಮಗೆ ಕಷ್ಟ ಇದ್ರೆ ಯೇಸು ಕ್ರಿಸ್ತನು ಹೊತ್ತುಕೊಂಡಿರುವಂತಹ ಒಂದು ಶಿಲುಬೆಯ ಭಾರವನ್ನು ನೀವು ಹೇಗೆ ಹೊತ್ತುಕೊಳ್ಳಕ್ಕೆ ಸಾಧ್ಯವಾಗುತ್ತದೆ? हालेलुया. हालेलुया. यीशु ने बोला, तुम अगर मेरे पीछे आना चाहते हो तो मेरे क्रूस अपने कांधे पे लेकर पीछे आओ. ಯೇಸು ಕ್ರಿಸ್ತನು ಹೇಳಿದ್ರು, ನೀನು ನನ್ನ ಸಂಗಡ ಬರುವುದಾದ್ರೆ ನನ್ನ ಹಿಂದೆ ನೀನು ಶಿಲುಬೆಯನ್ನು ಹೊತ್ತುಕೊಂಡು ಬಾ ಎಂಬುದಾಗಿ.
हालेलुया। हालेलुया। आज हमारे पास बाइबल उठाने के लिए तकलीफ हो रहा है। ಇವತ್ತು ನಮ್ಮಲ್ಲಿ ಸತ್ಯವೇದವನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ। जब हम हाथ में उठाकर बाइबल नहीं लेकर आ पा रहे हैं तो उसका वचन दिल में कैसे लेकर आएंगे? ಯಾವಾಗ ಆತನ ಸತ್ಯವೇದವನ್ನು ನಾವು ಕೈಯಲ್ಲಿ ಹಿಡಿದುಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾವು ದೇವರ ವಾಕ್ಯವನ್ನು ಹೇಗೆ ನಮ್ಮ ಹೃದಯದಲ್ಲಿ ನಾಟಿಕೊಳ್ಳಕ್ಕೆ ಸಾಧ್ಯವಾಗ್ತದೆ? हालेलुया। हालेलुया। कितनों को नींद आ रही है? ಎಷ್ಟು ಜನರಿಗೆ ನಿದ್ದೆ ಬರ್ತಾ ಇದೆ? खुद को चिमट लो अगर नींद आ रही है तो। ನಿಮ್ಮನ್ನು ನೀವು ಚೂಟ್ಕೊಳ್ರಿ ನಿದ್ದೆ ಬರ್ತಾ ಇದೆ ಅಂತಂದ್ರೆ। बाजू वाला सो रहा है, ಒಂದು ವೇಳೆ ನಿಮ್ಮ ಪಕ್ಕದವ್ರು ನಿದ್ರೆ ಹೋಗ್ತಾ ಇದ್ರೆ आपको पता चल गया, ನಿಮ್ಗೆ ಗೊತ್ತಾಗ್ತು, जोर से हालेलुया चिल्लाइए। ಜೋರಾಗಿ ಒಂದು ಹಾಲೆಲೂಯಾ ಎಂಬುದಾಗಿ ಹೇಳ್ರಿ। कितनी भी गहरी नींद वाला व्यक्ति क्यों ना हो, ಎಷ್ಟೇ ಗಾಢವಾದ ನಿದ್ರೆಯ ವ್ಯಕ್ತಿಯಾಗಿರ್ಲಿ, वो आपका हालेलुया सुन के वो भी हालेलुया बोलेगा। ಅವರು ನಿಮ್ಮ ಹಾಲೆಲೂಯಾವನ್ನ ಕೇಳಿ ಅವರು ಕೂಡ ಹಾಲೆಲೂಯಾ ಎಂಬುದಾಗಿ ಹೇಳ್ತಾರೆ। हालेलुया। हालेलूया। करके देखना, ಮಾಡಿ ನೋಡ್ರಿ। इसी बहाने यीशु की महिमा भी हो रही है, सोने वाले भाई बहन भी जाग रहे हैं। ಇದರ ಕಾರಣ ಆತನ ಯೇಸು ಕ್ರಿಸ್ತನ ಮಹಿಮೆ ಕೂಡ ಆಗ್ತಾ ಇದೆ, ಅವನು ಕೂಡ ಜಾಗೃತನಾಗ್ತಾ ಇದ್ದಾನೆ। हालेलुया। हालेलूया। अगर आनंदित हो तो तालियों से यीशु को धन्यवाद दो। आमेन। हम पृथ्वी से प्रेम नहीं करना है, संसार से प्रेम ना करो, यीशु ने हमें कहा है। ಯೇಸು ಕ್ರಿಸ್ತನು ನಮಗೆ ಈ ಲೋಕಕ್ಕೆ ಈ ಲೋಕದವರನ್ನ ಪ್ರೀತಿ ಮಾಡಬಾರದು ಅಂತ ದೇವರು ಹೇಳಿಲ್ಲ। क्योंकि जितना हम संसार में चले जाएंगे उतना यीशु से दूर होते जाएंगे। ನಾವು ಎಷ್ಟು ಸಂಸಾರಕ್ಕೆ ನಾವು ಅದರ ಅಧೀನದೊಳಗೆ ಹೋಗ್ತೇವೋ ಅಷ್ಟು ದೇವರಿಂದ ನಾವು ದೂರ ಆಗಲ್ಪಡ್ತೇವೆ। और पहला चिन्ह ये है कि तुम संसार में ज्यादा हो और यीशु में नहीं। ಮೊದಲನೇ ಚಿಹ್ನೆ ಇದಾಗಿದೆ, ನೀನು ಹೆಚ್ಚಾಗಿ ಸಂಸಾರ ವಿಷಯದಲ್ಲಿ ಹೆಚ್ಚಾಗಿ ಇರ್ತೀಯ, ದೇವರ ವಿಷಯದಿಂದ ದೂರ ಆಗಿರ್ತೀಯ। आप ज्यादा समय प्रार्थना नहीं कर पाओगे, ನೀವು ಹೆಚ್ಚಿನ ಸಮಯ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುವುದಿಲ್ಲ, आप ज्यादा समय वचन नहीं पढ़ पाओगे, ನೀವು ಹೆಚ್ಚಿನ ಸಮಯ ವಾಕ್ಯ ಓದ್ಲಿಕ್ಕೆ ಆಗಲ್ಲ। आप जो है प्रेम से दूर होते जाओगे, ನೀವು ಏನಾಗಿದ್ದೀರಾ ಪ್ರೀತಿಯಿಂದ ದೂರ ತಳ್ಳಲ್ಪಡೋರಾಗಿರ್ತೀರಾ। हमेशा एक सेकंड में गुस्से में आते जाओगे, ನೀವು ಪ್ರತಿ ಕ್ಷಣದಲ್ಲಿ ಒಂದು ಕ್ಷಣದಲ್ಲಿ ಮಾತ್ರ ನೀವು ಕೋಪವನ್ನು ಎಬ್ಬಿಸೋರಾಗಿರ್ತೀರಾ। छोटी बात पर गुस्सा हो जाओगे, ಸ್ವಲ್ಪ ಚಿಕ್ಕ ಮಾತಿನ ಮೇಲೆ ನೀವು ಕೋಪಗೊಳ್ಳೋರಾಗ್ತೀರಾ। ये एक चिन्ह है कि आप आत्मिक जीवन में कमजोर और संसार में सामर्थ्य ಒಂದು ಆತ್ಮಿಕ ವಿಷಯದಲ್ಲಿ ನೀವು ಬಲಹೀನರಾಗಿ ಹೋಗ್ತಾ ಇದ್ದೀರಾ, और संसार में तुम शारीरिक रीति में मजबूत हो रहे हो, ಮತ್ತು ನಿಮ್ಮ ಶಾರೀರಿಕ ರೀತಿಯ ಜೀವನದಲ್ಲಿ ನೀವು ಬಲವನ್ನು ಹೊಂದಿಕೊಳ್ಳೋರಾಗಿದ್ದೀರಾ। संसार से हमें लाभ नहीं है, ಯಾವ ಸಂಸಾರ ಜೀವಿತದಿಂದ ನಮಗೆ ಯಾವ ಲಾಭವೂ ಇಲ್ಲ। हमारा लाभ हमारा आनंद यीशु और उसके सत्य में है। ಆಮೆನ್। ನಮ್ಮ ಆನಂದವು ನಮ್ಮ ಸಂತೋಷವು ಅದು ಯೇಸು ಕ್ರಿಸ್ತನಲ್ಲಿದೆ, ಅದು ಸತ್ಯದಲ್ಲಿದೆ। यीशु ने कहा ಯೇಸು ಹೇಳಿದ್ರು कि जैसी शांति जगत देता है मैं वैसी तुम्हें नहीं देता। ಯಾವ ರೀತಿ ಲೋಕವನ್ನ ನಿಮ್ಗೆ ಶಾಂತಿ ಸಮಾಧಾನ ಕೊಡುತ್ತದೋ ಆ ರೀತಿಯಲ್ಲಿ ನಾನು ನಿಮ್ಗೆ ಕೊಡುವುದಿಲ್ಲ। मैं जो शांति तुम्हें दिए जाता हूं वो अपनी शांति देकर जा रहा हूं। ನಾನು ನಿಮ್ಗೆ ಕೊಡುವಂತ ಶಾಂತಿಯು ಲೋಕದಲ್ಲ, ಅದು ನನ್ನ ಶಾಂತಿಯು ನಿಮ್ಮಲ್ಲಿ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ। ಆಮೆನ್। हालेलुया। हालेलुया। क्यों यीशु ने ऐसा कहा? ಯಾಕೆ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ರು? संसार में जब हम होते हैं, ಎಲ್ಲಿ ನಾವು ಸಂಸಾರದಲ್ಲಿ ಹೋಗ್ತೇವೆ, बच्चे का जन्मदिन है, ಆ ಒಂದು ಮಗುವಿನ ಹುಟ್ಟುಹಬ್ಬ ಇದೆ, एक जन्मदिन है, ಮಗುವಿನ ಹುಟ್ಟುಹಬ್ಬ ಇದೆ। कितनी देर तक आप आनंदित रहते हो? ನೀವು ಎಷ್ಟು ಸಮಯವರೆಗೆ ಸಂತೋಷವಾಗಿರ್ತೀರಾ? सुबह से लेकर शाम तक आप खुश रहोगे? ನೀವು ಮುಂಚಾನೆಯಿಂದ ಸಾಯಂಕಾಲದವರೆಗೆ ಸಂತೋಷ और आज ये सबसे कड़वी बात मैं बोलने जा रहा हूँ, ಇವಾಗ ನಾನು ಎಲ್ಲಕ್ಕಿಂತ ಕಡಿಮೆ ಅಂದ್ರೆ ಕೈಯಾದ ಮಾತನ್ನ ಹೇಳಕ್ ಹೋಗ್ತಾ ಇದ್ದೇನೆ। आप आनंदित थे, आप मगन थे, ನೀವು ಆನಂದರಾಗಿದ್ದೀರಾ, ನೀವು ಮಗ್ನರಾಗಿದ್ದೀರಾ। सोने से पहले खुद ही बोलोगे बहुत थक गया आज के दिन, ನೀವು ಮಲಗೋದಕ್ಕಿಂತ ಮುಂಚೆ ನೀವಾಗೆ ಹೇಳ್ತೀರಾ, ಇವತ್ತು ನಾನು ತುಂಬಾ ಪ್ರಯಾಸ बहुत ज्यादा परेशान हो गया आज मैं, ನಾನು ತುಂಬಾ ಪರಿಶ್ರಮ ಆಗಿ ಹೋಗಿದ್ದೆ ಅಂತ। ये कैसा आनंद है भाई? ಇದೆ ಅಂತ ಸಂತೋಷಪ್ಪ। हालेलुया। हालेलुया। कितने लोग सहमत है? ಎಷ್ಟು ಜನರು ಇದನ್ನ ಒಪ್ಪಿಕೊಳ್ತೀರಾ? अगर आप सचमुच ये अनुभव कर चुके हो तो यीशु को धन्यवाद दो। हालेलुया। हालेलुया। चाहे विवाह हो, चाहे कौन सी भी स्थिति हो, हम आनंदित होते हैं, बाद में हम ही कुड़कुड़ाने लग जाते हैं। ಯಾವುದೇ ಕಾರ್ಯವಿರಲಿ, ಮದುವೆ ಇರಲಿ, ಮತ್ತೊಂದು ಯಾವುದೇ ಕಾರ್ಯವಿರಲಿ, ಅದರಲ್ಲಿ ನಾವು ತುಂಬಾ ಓಡಾಡ್ತೀವಿ, ಸಂತೋಷ ಪಡ್ತೀವಿ, ಆದ್ರೆ ಮತ್ತೆ ನಾವೇ ರಾತ್ರಿ ಶಾವದಲ್ಲಿ ಆಯಾಸ ಆಗಿದೆ ಅಂತ ಹೇಳ್ತೀವಿ। इसका अर्थ क्या है?
ಇದರ ಅರ್ಥ ಏನಾಗಿದೆ? आपने जो कुछ किया ನೀವು ಏನೆಲ್ಲ ಮಾಡಿದ್ರಿ वो आपने अपने मन के अनुसार किया। ನೀವು ಏನೆಲ್ಲ ಮಾಡಿದ್ರಿ ಅದು ನಿಮ್ಮ ಮನಸ್ಸಿನ ಆಲೋಚನೆ ಮೇರೆಗೆ अगर ಮಾಡಿದ್ದೀರಿ. आपने यीशु की इच्छा अनुसार करते, ಒಂದು ವೇಳೆ ನೀವು ಯೇಸುವಿನ ಚಿತ್ತದ ಮೂಲಕ ಮಾಡುವುದಾದ್ರೆ सोने के समय में कुड़कुड़ाते नहीं, बल्कि यीशु को महिमा दे के सो जाते। ಆಮೆನ್. ಮಲಗುವಂತ ಸಮಯದಲ್ಲಿ ನಾವು ಗೋಳಾಡುವುದಿಲ್ಲ, ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸಿ ಮಲಗುವರಾಗಿರ್ತೇವೆ. हालेलुया। ಆಮೆನ್, ಹಾಲೆಲೂಯಾ. ये बताता है कि हम कितना यीशु में जुड़े हुए हैं और कितना संसार में जुड़े हुए हैं। ಇದು ನಮಗೆ ಗೊತ್ತಾಗುತ್ತದೆ ನಾವು ಎಷ್ಟು ಸಂಸಾರ ವಿಷಯದಲ್ಲಿ ಹೊಂದಣೆಯಾಗಿದ್ದೇವೆ, ಎಷ್ಟು ಯೇಸುವಿನ ವಿಷಯದಲ್ಲಿ ಹೊಂದಣೆಯಾಗಿದ್ದೇವೆ. आप बोलोगे पास्टर ये आप बोल रहे हो, ನೀವು ಹೇಳ್ತಾ ಇದ್ದೀರಿ ಸೇವಕರೇ ಅಂತ ನೀವು ಹೇಳ್ತಾ ಇದ್ದೀರಾ. ये मैंने भी अनुभव किया, तभी आज गवाही दे रहा हूं। आमीन। ಇದು ಕೂಡ ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದ್ದೆ, ಅದಕ್ಕೆ ನಿಮ್ಮಲ್ಲಿ ಇದನ್ನ ಸಾಕ್ಷಿಯಾಗಿ ಹೇಳ್ತಾ मैं ಇದ್ದೇನೆ. पैदा यीशु मसीह में नहीं हुआ हूँ, ನನ್ನ ಜನ್ಮ ಯೇಸು ಕ್ರಿಸ್ತನಲ್ಲಿ ಆಗ್ಲಿಲ್ಲ. यीशु को ग्रहण करके मैं मसीह में पैदा ಆಮೆನ್. हुआ हूँ। ಯೇಸುವನ್ನ ಸ್ವೀಕಾರ ಮಾಡಿಕೊಂಡು ನಾನು ಯೇಸುವಿನಲ್ಲಿ ಬಂದೆ. हालेलुया। ಆಮೆನ್, हम ಹಾಲೆಲೂಯಾ. पैदा शरीर में माता पिता के द्वारा हुए हैं। ನಾನು ಆ ತಂದೆ ತಾಯಿಯ ಮೂಲಕವಾಗಿ ಶರೀರದಲ್ಲಿ ಜೀವಿತನಾದೆ, ಜೀವವುಳ್ಳನಾದೆ. जैसे यीशु को ग्रहण करके पानी के अंदर जाकर बाहर आए, ಹೇಗೆ ಯೇಸು ಕ್ರಿಸ್ತನ ಮೂಲಕವಾಗಿ ನೀರಿನಲ್ಲಿ ಮುಳುಗಿಕೊಂಡು ಮೇಲಕ್ಕೆ ಬಂದೆ, जैसे पानी का बपतिस्मा में जाकर वापस आए, ಹೇಗೆ ನೀರಿನ ದೀಕ್ಷಾ ಸ್ನಾನದಲ್ಲಿ ಮುಳುಗಿ ಹೋಗಿ ಮತ್ತೆ ಮೇಲಕ್ಕೆ ಬಂದೆ. वो पुराना व्यक्ति मर गया, नया यीशु में जन्म ಆಮೆನ್. ಆ ಹಳೆ ಒಂದು ಮನುಷ್ಯನು ಸತ್ತು ಹೋದ, ಮತ್ತೆ ಯೇಸು ಕ್ರಿಸ್ತನು ಸೃಷ್ಟಿಸಿದಂತ ನೂತನ ಸೃಷ್ಟಿಯಾಗಿ ಬಂದೆ. मेरे नाम में अब्राहम नासिर आपने देखा, ಮತ್ತೆ ನಾನು ಅಬ್ರಹಾಂ ನಾಸಿ ಎಂಬುದಾಗಿ ನೋಡಿದೆ. मैं पैदा मुस्लिम घराने में हुआ। ಜನ್ಮವನ್ನ ತಾಳಿದ್ದು ಒಂದು ಮುಸ್ಲಿಂ ಕುಟುಂಬದಲ್ಲಿ. 27 वर्ष तक मैं मुस्लिम था, ನಾನು 27 ವರ್ಷಗಳ ಕಾಲ ಮುಸ್ಲಿಂ ಆಗಿದ್ದೆ. लेकिन जब यीशु मेरे जीवन में आया, ಯಾವಾಗ ನಾನು ಯೇಸುವಿನ ಜೀವಿತದಲ್ಲಿ ಬಂದೆ, जब मैंने यीशु को ग्रहण किया, ಯಾವಾಗ ನಾನು ಯೇಸು ಕ್ರಿಸ್ತನನ್ನ ಗ್ರಹಿಸಿಕೊಂಡೆ, जब मैं पानी का बपतिस्मा ले लिया, यीशु ಯಾವಾಗ के ನಾನು नाम से, ಯೇಸುವಿನ ನಾಮದಲ್ಲಿ ನೀರಿನಿಂದ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡೆ, जैसे पानी में जाना था, ಹೇಗೆ ನಾನು ನೀರಲ್ಲಿ ಹೋಗ್ತಾ ಇದ್ದೆ, परमेश्वर पिता पुत्र यीशु मसीह और पवित्र आत्मा के नाम से मेरा बपतिस्मा हुआ। ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನನಗೆ ದೀಕ್ಷಾ ಸ್ನಾನವನ್ನ ಆಯಿತು. क्या आज मैं बोल सकता हूँ मैं मुस्लिम हूँ? ಇವತ್ತು ನಾನು ಹೇಳ್ತೇನೆ, ಇವತ್ತು ಕೂಡ ನಾನು ನಿಮ್ಮನ್ನ, मैं क्रिश्चियन हूँ ये भी नहीं बोलता, मैं बोलता हूँ मैं यीशु का पुत्र हूँ। ನಾನು ಇವತ್ತಿಗೂ ಕೂಡ ಹೇಳುವುದಿಲ್ಲ ಕ್ರಿಶ್ಚಿಯನ್ ಆಗಿದ್ದೇನೆ ಎಂಬುದಾಗಿ, ನಾನು ಯೇಸುವಿನ ಮಗನಾಗಿದ್ದೇನೆ ಎಂಬುದಾಗಿ. आमीन, हालेलुया। ಆಮೆನ್, ಹಾಲೆಲೂಯಾ. कौन सा बोलना उचित है हमारे लिए? ಯಾವ ಒಂದು ನಮಗೋಸ್ಕರ ಉಚಿತವಾಗಿದೆ? तुम क्रिश्चियन हो बोलना है कि मैं यीशु का पुत्र और बेटा और बेटी हूँ, ये बोलना अच्छा है? ಇದರಲ್ಲಿ ಯಾವುದನ್ನೇ ಹೇಳುವುದು ಉಚಿತವಾಗಿದೆ? ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಎಂಬುದಾಗಿ ಹೇಳುವುದು ಉಚಿತನಾ, ಅಲ್ಲ ನಾನು ಕ್ರಿಸ್ತನ ಮಗನಾಗಿದ್ದೇನೆ ಎಂಬುದಾಗಿ ಹೇಳುವುದು ಉಚಿತನಾ? बोलो। ಹೇಳ್ರಿ. परमेश्वर के पुत्र यीशु के सहभागी हैं हम। ಯೇಸುವಿನ ನಾವು ಸಹಭಾಗಿಗಳಾಗಿದ್ದೇವೆ, ಯೇಸುವಿನ ಮಕ್ಕಳಾಗಿದ್ದೇವೆ. यीशु ने वचनों में परमेश्वर का वचन लिखा है बाइबल में, ಯಾಕಂದ್ರೆ ದೇವರ ವಾಕ್ಯ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. जब यीशु ने हमको पवित्र आत्मा देने का वादा किया, ಯಾವಾಗ ಯೇಸು ಕ್ರಿಸ್ತನು ನಮಗೆ ಪರಿಶುದ್ಧ ಆತ್ಮವನ್ನ ಕೊಡ್ಲಿಕ್ಕೆ ವಾಗ್ದಾನ ಮಾಡಿದ್ದ, और हर विश्वासी के पास उसकी पवित्र आत्मा है, ಪ್ರತಿಯೊಂದು ವಿಶ್ವಾಸಿಗಳಲ್ಲಿ ಆತನ ಪರಿಶುದ್ಧ ಆತ್ಮನಿದ್ದಾನೆ. और वो पवित्र आत्मा के द्वारा, ಆ ಪರಿಶುದ್ಧ ಆತ್ಮನ ಮೂಲಕವಾಗಿ आज हम क्या सेवक नहीं रहे, ಇವತ್ತು ನಾವು ಆ ಪರಿಶುದ್ಧ ಆತ್ಮನ ಮೂಲಕವಾಗಿ ನಾವು ಯಾವ ಸೇವಕನಲ್ಲ. क्योंकि वचन कहता है, ಯಾಕಂದ್ರೆ ವಾಕ್ಯ ಹೇಳುತ್ತೆ, क्योंकि लोपालक की आत्मा हमें दी गई है। आमीन, हालेलुया। ಯಾಕಂದ್ರೆ ಲೋಕದಲ್ಲಿ ಇರುವನಿಗಿಂತ ದೊಡ್ಡವನ, लोपालकपन यानी कि पुत्रत्व की आत्मा हमें दी गई है। ಯಾಕಂದ್ರೆ ಮಗನಾಗುವಂತ ಒಂದು ಅಧಿಕಾರದ ಆತ್ಮನು ದೇವರು ನಮ್ಮನ್ನ ಕೊಟ್ಟಿದ್ದಾನೆ. और एक वचन में ये भी लिखा है ಇನ್ನೊಂದು ವಾಕ್ಯದಲ್ಲಿ ಇದು ಕೂಡ ಬರೆಯಲ್ಪಟ್ಟಿದೆ, कि he adopted us because of his spirit, हमको उसने गोद ले लिया है इस आत्मा के द्वारा जो यीशु मसीह के अनुग्रह से हमें मिली है। ತಂದೆಯಾದ ಯೇಸು ಕ್ರಿಸ್ತನ ಅನುಗ್ರಹದಿಂದ ಆತನು ನಮ್ಮನ್ನು ತನ್ನ ಬೊಗಲಲ್ಲಿ, ಆತನ ಮಗ್ಗಲಲ್ಲಿ ತೆಗೆದುಕೊಂಡಿದ್ದಾನೆ. परमेश्वर पिता ने हमको अपनाया है, वो यीशु मसीह का अनुग्रह और उसकी आत्मा के द्वारा परमेश्वर पिता ने हमको अपनाया है। ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ, ಆತನ ಆತ್ಮನ ಮೂಲಕವಾಗಿ ನಮ್ಮನ್ನ ನಿಮ್ಮನ್ನ ಇವತ್ತು ಆತನು ಅಪ್ಪಿಕೊಂಡಿದ್ದಾನೆ, ಆತನು ಸ್ವೀಕಾರ ಮಾಡಿಕೊಂಡಿದ್ದಾನೆ. और एक वचन बाइबल में लिखा है, ಮತ್ತೊಂದು ವಾಕ್ಯ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, क्योंकि हम, क्या बाइबल में लिखा है कि यीशु मसीह हमारा सहभागी है।
ಯಾಕಂದ್ರೆ ಯೇಸು ಕ್ರಿಸ್ತನು ಇನ್ನೊಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಾಗ ನೋಡ್ತೇವೆ, ಯೇಸು ಕ್ರಿಸ್ತನು ನಮ್ಮನ್ನು ಸಹಾಯಕನಾಗಿ ಸಹಕಾರಿಯನ್ನಾಗಿದ್ದಾನೆ ಎಂಬುದಾಗಿ वचन कहता है वी आर को हेयर्स ऑफ क्राइस्ट जीसस, यानी कि हम यीशु मसीह के सहभागी वारिस है, वचन में लिखा है। ಯೇಸು ಕ್ರಿಸ್ತನ ಸಹಾಯಕ, ಯೇಸು ಕ್ರಿಸ್ತನ ಸಹಾಯಕರಾಗಿ ಆತನ ಸಂತಾನ ಉಳ್ಳವರಾಗಿದ್ದೇವೆ ಎಂಬುದಾಗಿ। हालेलुया, हालेलुया। समझ में आ रहा है कितनों को? ನಿಮಗೆ ಅರ್ಥ ಆಗ್ತಾ ಇದೆಯಾ? तो ये आत्मा परमेश्वर ने पुत्र यीशु मसीह के अनुग्रह और उसके प्रेम के द्वारा आपको और मुझे मिली है। ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ, ಆತನ ಮಗನ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ಇವತ್ತು ನಿಮ್ಮನ್ನ ನಮ್ಮನ್ನ ದೊರಕಿದೆ। और हम क्या कर रहे हैं? ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ? परमेश्वर पिता और पुत्र यीशु मसीह को नहीं बल्कि संसार में ज्यादा प्यार कर रहे हैं। ತಂದೆಯಾದ ದೇವರನ್ನ, ಮಗನಾದ ಯೇಸು ಕ್ರಿಸ್ತನನ್ನ ನಾವು ನೋಡ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ, ಸಂಸಾರಿಕ ವಿಷಯದಲ್ಲಿ ನಾವು ಹೋಗಿ ಪ್ರೀತಿಯನ್ನು ಮಾಡ್ತಾ ಇದ್ದೇವೆ। हालेलुया, ಹಲ್ಲೆಲೂಯಾ। कितने लोग सहमत है इस बात से? ಈ ಮಾತಿಗೆ ಯಾರೆಲ್ಲ ಒಪ್ಪಿಕೊಳ್ಳಕ್ಕೆ ಸಿದ್ಧರಾಗಿದ್ದೀರಾ? अभी पता चला आधा घंटा क्यों प्रचार नहीं करता मैं? ಇವತ್ತು ಈಗ ಗೊತ್ತಾಯ್ತಾ ನಾನು ಅರ್ಧ ತಾಸು ಯಾಕೆ ವಾಕ್ಯನ ಹೇಳುವುದಿಲ್ಲ? हालेलुया, ಹಲ್ಲೆಲೂಯಾ। ये मैं नहीं हूँ जो मैं समय निश्चित करूं। ಈ ನಾನೆಲ್ಲ ಈ ಸಮಯವನ್ನು ನಿರ್ಧಾರ ಮಾಡುವುದಕ್ಕಾಗಿ, ये मैं नहीं हूँ जो प्रचार करूं। ನಾನು ಹಾಗಲ್ಲ, ನಾನು ವಾಕ್ಯವನ್ನು ಸಾರುವನಾಗಿ। ये भाई नहीं है जो भाषा का अनुवाद आपके सामने कर रहे हैं। ನಾನಾಗಿಲ್ಲ, ನಾನು ವಾಕ್ಯದಂದ್ರೆ ಹೇಳುವಂತ ತರ್ಜುಮೆ ಮಾಡುವವನು ನಾನಾಗಿಲ್ಲ। ये हम नहीं है, ನಾವಾಗಿಲ್ಲ। हम एक उसके चुने हुए बर्तन हैं जो आमीन। उसके पवित्र आत्मा के द्वारा उसकी महिमा के और सत्य का वचन उसके बेटे और बेटियों तक पहुंचा। ನಾವು ಹೀಗೆ ಆಗಿದ್ದೇವೆ, ಆತನು ಆರಿಸಿಕೊಂಡಿರುವಂತ ಒಂದು ಪಾತ್ರೆ ಆಗಿದ್ದೇವೆ। ಆತನ ಆತ್ಮನ ಮೂಲಕವಾಗಿ ಆತನು ನಡೆಸುವಂತ ಕಾರ್ಯಗಳಲ್ಲಿ ನಾವು ಉಪಯೋಗವಾಗುವವರಾಗಿದ್ದೇವೆ। उसका सत्य वचन उसकी पवित्र आत्मा के द्वारा उसके बेटे और बेटियों तक पहुंचा। ಆತನ ಸತ್ಯವಾದ ವಾಕ್ಯಗಳನ್ನ ತಂದೆಯಾದ ದೇವರ ಮೂಲಕವಾಗಿ, ಮಗನ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ಅದನ್ನ ಸಾರಲ್ಪಡುತ್ತೇವೆ। हालेलुया, ಹಲ್ಲೆಲೂಯಾ। कितने लोग आनंदित हैं? ಎಷ್ಟು ಜನರು ಆನಂದವುಳ್ಳರಾಗಿದ್ದೀರಾ? यीशु हमसे बात कर रहा है। ಯೇಸು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ। हमें संसार से प्रेम नहीं करना, ನಮಗೆ ಸಂಸಾರದಿಂದ ಪ್ರೀತಿ ಮಾಡುವುದು क्योंकि वचन ಬೇಕಾಗಿಲ್ಲ। में लिखा है। ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ। पहला यूहन्ना का दूसरा अध्याय, ಮೊದಲನೇ ಯೋಹನನು ಬರೆದ ಸುವಾರ್ತೆಯಲ್ಲಿ ಅದರ 2ನೇ ಅಧ್ಯಾಯ, उसका 15, 16 और 17 पद पढ़ के देखो। ಅದರ 15ನೇ ವಾಕ್ಯದಲ್ಲಿ, 16ನೇ ವಾಕ್ಯದಲ್ಲಿ ಓದಿ ನೋಡ್ರಿ। हालेलुया, ಹಲ್ಲೆಲೂಯಾ। ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನ ದಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು। हालेलुया। कितने लोग ये वचन अभी पढ़ रहे थे? ಎಷ್ಟು ಜನರು ಈ ವಾಕ್ಯವನ್ನು ನೀವು ಈ ಸಮಯದಲ್ಲಿ ಓದ್ತಾ उसमें ಇದ್ದೀರಾ? से कितनों को ये वचन समझ आ रहा है? ಎಷ್ಟು ಜನರಿಗೆ ನಿಮ್ಮಲ್ಲಿ ವಾಕ್ಯವನ್ನು ಅರ್ಥ ಆಗಿದೆ? क्या समझ आ रहा है इसमें? ಏನ್ ಅರ್ಥ ಆಗಿದೆ ನಿಮ್ಗೆ ಇದರಲ್ಲಿ? पहला वचन जो पढ़ते हैं 15वां, ಮೊದಲನೇ ವಾಕ್ಯ ಓದಿದಾಗ 15ನೇ ವಚನ, उसके बिल्कुल ऊपर आपके बाइबल में लिखा होगा। ನಿಮ್ಮ ಸತ್ಯವೇದದಲ್ಲಿ ಅದರ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರಬಹುದು। ये बाइबल में लिखा है। ಇದು ಸತ್ಯವೇದದಲ್ಲಿ मैं ಬರೆಯಲ್ಪಟ್ಟಿದೆ। पैदा नहीं हुआ था तभी, ನಾನು ಹುಟ್ಟಲಿಲ್ಲ ಅದಕ್ಕಿಂತ ಮುಂಚೆವಾಗಿ। 2024 वर्ष पहले की बात है ये। 2024 ವರ್ಷಗಳ ಹಿಂದಿನ ಮಾತಾಗಿದೆ। तब ये बाइबल पर पृथ्वी पर लिखा गई है गवाही के साथ। ಅವಾಗ ಈ ಭೂಮಿ ಮೇಲೆ ಈ ಸತ್ಯವೇದವನ್ನು ಸಾಕ್ಷಿಯ ರೂಪವಾಗಿ ಬರೆಯಲ್ಪಟ್ಟಿದೆ। और यहाँ पर पहला वचन क्या कहता है? ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಏನು ಹೇಳುತ್ತದೆ? कि संसार से प्रेम ना करो। ಈ ಒಂದು ಸಂಸಾರದಿಗೆ ನೀವು ಪ್ರೀತಿ ಮಾಡಬೇಡ್ರಿ। किसके किसके बाइबल में लिखा है? हेडिंग ಯಾರ್ಯಾರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ? है आपके बाइबल में? ಇದೇ ನಿಮ್ಮ ಸತ್ಯವೇದದಲ್ಲಿ? सबके बाइबल में है? ಎಲ್ಲರ ಸತ್ಯವೇದದಲ್ಲಿ ಇದೆಯಾ? क्या ये मैं बोल रहा हूँ? ಇದೆಯಾ ನಾನು ಹೇಳ್ತಾ ಇದ್ದೀನ? कौन बोल रहा है? ಅಲ್ಲಿ ಯಾರು ಹೇಳ್ತಾ ಇದ್ದಾರೆ? परमेश्वर का वचन बोल रहा है। ದೇವರ ವಾಕ್ಯವನ್ನ ಹೇಳ್ತಾ और ಇದೆ। 15वां वचन क्या कहता है? ಮತ್ತು 15ನೇ ವಾಕ್ಯ ಏನ್ ಹೇಳ್ತಾ ಇದೆ? कि तुम ना तो संसार से और ना संसार में की वस्तुओं से प्रेम रखो। संसार से, ನೀವು ಒಂದು ವೇಳೆ ಸಂಸಾರದಿಂದ ಆಗಲಿ और ना तो संसार की वस्तुओं से प्रेम ನಿಮ್ಮ रखो। ಸಂಸಾರದಲ್ಲಿರುವಂತ ವಸ್ತುಗಳಿಗಾಗಿ ಪ್ರೀತಿ ಮಾಡದೆ। हालेलुया। ಹಾಲೆಲೂಯಾ। पास्टर आए तो बहुत बुरा हो रहा है आज। ಪಾಸ್ಟರ್ ಬಂದು ತುಂಬಾ ಕೆಟ್ಟದಾಗ್ತಾ ಇದೆ ಅಂತ। अभी मैंने फ्लिपकार्ट के अंदर एक ड्रेस ऑर्डर करके रखा है। ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಒಂದು ಡ್ರೆಸ್ ಅನ್ನು ಆರ್ಡರ್ ಮಾಡಿ ಇಟ್ಟಿದ್ದೇನೆ। मुझे बहुत पसंद है वो। ಆ ಒಂದು ಬಟ್ಟೆ ನನಗೆ ತುಂಬಾ ಇಷ್ಟವಾಗಿದೆ। अभी आप बोल रहे हो संसार की वस्तुओं से प्रेम ना रखो। ಇವಾಗ ಹೇಳ್ತಾ ಇದ್ದಾರೆ ಸಂಸಾರದ ವಿಷಯದ ಮೇಲೆ ನೀನು ಮನಸ್ಸಿಡಬೇಡ ಅಂತ।
बहुत अच्छी बात है, ತುಂಬಾ ಒಳ್ಳೆ ಮಾತಾಗಿದೆ, उसको निकाल दो, ಅದಕ್ಕೆ ತೆಗೆದು ಬಿಡ್ರಿ. क्योंकि आपके पास घर में पहनने के लिए पहले से और भी कपड़े हैं. ನಿಮ್ಮಲ್ಲಿ ಮನೆಯಲ್ಲಿ ಹುಟ್ಟಿಕೊಳ್ಳೋದಕ್ಕಿಂತ ಅದಕ್ಕಿಂತ ಮೊದಲಾಗಿರುವಂತ ಬಟ್ಟೆಗಳು ಇನ್ನಿವೆ. इस जगत में जब इंसान की उत्पत्ति हुई, ಈ ಲೋಕದಲ್ಲಿ ಯಾವಾಗ ಮನುಷ್ಯನ ಒಂದು ಸೃಷ್ಟಿ ಆಗಿದೆ, जब आदम और हव्वा को परमेश्वर ने बनाया, ಯಾವಾಗ ಆದಮನ್ನ ಮತ್ತು ಹವ್ವಳನ್ನ ದೇವರು ಸೃಷ್ಟಿ ಮಾಡ್ದ, पहली चीज जो पाप को जन्म दी थी वो थी आंखों की लालसा. ಮೊದಲನೇ ವಸ್ತು ಇದನ್ನ ಆತನು ಅವರು ನೋಡಿದ್ರು, ಪಾಪದನ್ನು ಕಣ್ಣಲ್ಲಿ ಪಾಪವನ್ನ ನೋಡುದನ್ನ. हव्वा ने सेब को देखा, ಹವ್ವಳು ಅದು ಒಂದು ಸೇಬನ್ನ ನೋಡಿದಳು. फिर मन की लालसा, ಮತ್ತೆ ಅವಳಿಗೆ ಮನಸ್ಸು ಆಲೋಚನೆ ಬಂತು, दिखने में अच्छा है, ಅದು ಎಷ್ಟು ಚೆನ್ನಾಗಿದೆ ಅಂತ. हालेलुया. ಹಾಲೆಲೂಯಾ. फिर जीविका का घमंड, ಮತ್ತು ಜೀವಿಸುವಂತ ಗರ್ಭ, शरीर के लिए अच्छा है, ಅದು ದೇಹಕ್ಕೋಸ್ಕರ ಒಳ್ಳೆದಾಗಿದೆ. पूरे गार्डन के अंदर सब चीज खाने के लिए है. ಇಡೀ ತೋಟದಲ್ಲಿರುವಂತ ಎಲ್ಲಾ ಫಲಗಳನ್ನ ತಿನ್ನುವುದಕ್ಕಿದೆ. परमेश्वर ने आदम को बोला क्या करना है क्या नहीं करना है. ದೇವರು ಆದಾಮನಿಗೆ ಹೇಳ್ದ ಏನ್ ಮಾಡ್ಬೇಕು ಏನನ್ನ ಮಾಡಬಾರದು ಎಂಬುದಾಗಿ. हव्वा को नहीं बोला परमेश्वर ने, ಹವ್ವಳಿಗೆ ಹೇಳಲಿಲ್ಲ ದೇವರು. वो जिम्मेदारी आदम की थी बताने की हव्वा को ಆ ಒಂದು ಜವಾಬ್ದಾರಿಯನ್ನ ಆದಮನದಾಗಿತ್ತು, ಹವ್ವಳಿಗೆ ಏನನ್ನ ತಿನ್ನಬೇಕು ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಎಂಬುದಾಗಿ. हालेलुया. ಹಾಲೆಲೂಯಾ. अगर आदम ने बताया होता हव्वा को, ಒಂದು ವೇಳೆ ಆದಾಮನು ಹವ್ವಳಿಗೆ ಹೇಳಿರುವುದಾದ್ರೆ शायद डेफिनेटली हव्वा नहीं करती वैसे. ಒಂದು ವೇಳೆ ಹವ್ವಳು ಆ ರೀತಿಯಾಗಿ ಮಾಡ್ತಿರ್ಲಿಲ್ಲೇನೋ. मगर हव्वा को दिखाई दिया अच्छा है, ಆದ್ರೆ ಹವ್ವಳಿಗೆ ನೋಡ್ತಾ ಇರ್ಬೇಕಾದ್ರೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. उसने खाया, ಅದನ್ನು ತೆಗೆದುಕೊಂಡು ತಿಂದಳು. खाया तो खाया, पाप बेचारे आदम को भी ले लिया, ಅವಳು ತಿಂದದಲ್ಲದೆ ಮತ್ತೆ ಆದಾಮನಿಗೂ ಕೂಡ ತೆಗೆದುಕೊಂಡು ಹೋದಳು. और बेचारे आदम को अरे मेरी पत्नी है मेरे को खाना ही है, ಆದಾಮನು ಅವನು ನನ್ನ ಹೆಂಡತಿ ಇದ್ದಾಳೆ ಎಂಬುದಾಗಿ ಅವಳಿಂದ ಅವನು ಕೂಡ ತಿಂದುಬಿಟ್ಟ. उसने भी खा लिया. ಅವನು ಕೂಡ ತಿಂದುಬಿಟ್ಟ. क्या हुआ? ಅಲ್ಲಿ ಏನಾಯ್ತು? पाप उत्पन्न हुआ. ಅಲ್ಲಿ ಪಾಪವನ್ನ ಉತ್ಪತ್ತಿ उस ಆಯ್ತು. समय तक पाप जगत में नहीं था. ಅಲ್ಲಿಯ ತನಕ ಪಾಪವು ಲೋಕದ ಮೇಲೆ ಇರಲಿಲ್ಲ. तो मैं वापस आता हूँ, ಮತ್ತೆ ನಾನು ತಿರುಗಿ ಹಿಂದಕ್ಕೆ ಬರ್ತೇನೆ. आज भी वो दुष्ट जो हव्वा को इस्तेमाल में लिया, वो दुष्ट आज भी संसार में काम कर रहा है. ಅದೇ ಒಂದು ದುಷ್ಟದ ಪಾಪವು ಯಾವಾಗ ಹವ್ವಳಿಗೆ ಅಟ್ಯಾಕ್ ಮಾಡಿತ್ತು, ಅದೇ ಒಂದು ಇವತ್ತು ಸಂಸಾರದಲ್ಲಿ ಅದನ್ನೇ ನಡೀತಾ ಇದೆ, ಅದನ್ನೇ ಅಟ್ಯಾಕ್ ಮಾಡ್ತಾ ಇದೆ. संसार से दूर होने के लिए आपको पहले ये समझना है कि कौन सी चीज लेनी है, कौन सी चीज नहीं लेनी है. ಸಂಸಾರದಿಂದ ನಾವು ದೂರ ಆಗ್ಬೇಕಾದ್ರೆ ಅಂದ್ರೆ ಯಾವ ಒಂದು ಸಂಸಾರಕ್ಕೆ ಬೇಕಾಗಿರೋದನ್ನ ತೆಗೆದುಕೊಳ್ಬೇಕು, ಯಾವುದನ್ನ ತೆಗೆದುಕೊಳ್ಬಾರ್ದು ಎಂಬುದಾಗಿ ಅದನ್ನ ನೀವು ಗುರುತಿಡ್ಕೊಳ್ಬೇಕಾಗಿದೆ. क्योंकि वचन का पहला वचन यही कहता है कि संसार, तुम ना तो संसार से और ना तो संसार की वस्तुओं से प्रेम रखो. ನೀವು ಇಲ್ಲಂದ್ರೆ ನಿಮ್ಮ ಸಂಸಾರದಲ್ಲಿರುವಂತ ಸಂಸಾರಕ್ಕಾಗಲಿ ಸಂಸಾರದ ವಸ್ತುಗಳಲ್ಲಾಗಲಿ ನೀವು ಪ್ರೀತಿಯನ್ನೇ ಇಡಬಾರದು ಎಂಬುದಾಗಿ. 2 दिन पहले हमने कुछ नए कपड़े खरीदे, 2 ದಿನಗಳ ಹಿಂದೆ ನಾನು ಹೊಸ ಬಟ್ಟೆಗಳನ್ನ ತೆಗೆದುಕೊಂಡೆ. दूसरी दुकान के सामने से जा रहे हैं, ಮತ್ತೆ ಒಂದು ಶಾಪ್ ನ ಎದುರಿನಿಂದ ಹೋಗ್ತಾ ಇದ್ದೇನೆ. भाई देख कितना अच्छा ड्रेस है ये, ನಾನು ಮತ್ತೆ ಇಲ್ಲಿ ತೆಗೆದುಕೊಂಡು ಕೂಡ ಅಲ್ಲಿ ನೋಡಿದಾಗ ಇನ್ನೂ ಅದು ಎಷ್ಟು ಚೆನ್ನಾಗಿದೆ ಅಂತ ನಾನು कितनी ನೋಡ್ತಾ अच्छी ಇದ್ದೆ, साड़ी है. ಎಷ್ಟು ಒಳ್ಳೆ ಸೀರೆ ಇದೆ ಅಂತ. फिर भी हम क्या करते हैं? ಆದ್ರೂ ಕೂಡ ನಾವೇನ್ ಮಾಡ್ತೀವಿ? क्या करते हैं? लेते हैं कि नहीं लेते हैं? ಅದನ್ನ ತೆಗೆದುಕೋತೇವಾ ತೆಗೆದುಕೊಳ್ಳುವುದಿಲ್ಲ? अगर गलती से नहीं लिए तो वो नारियल किसके सिर पे फूटेगा? ಒಂದು ವೇಳೆ ತೆಗೆದುಕೊಳ್ಳದೆ ಹೋದ್ರೆ ಅದು ಟೆಂಗೆ ಯಾರ ತಲೆ ಮೇಲೆ ಹೊಡಿತದೆ? हालेलुया. ಹಾಲೆಲೂಯಾ. वो भाई तजुर्बे वाले लग रहे हैं. ಆ ಬ್ರದರ್ ಸಹೋದರರು ಅನುಭವ ಉಳ್ಳವರಾಗಿದ್ದಾರೆ ಅನಿಸುತ್ತೆ. मैंने पूछा किसके सर पे फूटेंगे, वो हाथ लेके बोल रहे हैं ऐसे. ನಾನು ಹೇಳಿದೆ ಯಾರ ತಲೆ ಮೇಲೆ ಅದನ್ನು ಹೊಡಿತದೆ ಟೆಂಗೆ ಬಂದಾಗ ಹೇಳಿದಾಗ ಅವ್ರ ಕೈ ಮೇಲಕ್ಕೆ ಹೇಳ್ತಾ ಇದ್ದಾರೆ ಅಂತ. हालेलुया. ಹಾಲೆಲೂಯಾ. बेचारा पति क्या करेगा फिर? बेचारा पति क्या करेगा फिर? ಅವನು ಏನ್ ಮಾಡ್ತಾನೆ? जैसे हव्वा का सुना आदम, वैसे आज भी हो रहा है. हालेलुया. ಹೇಗೆ ಹವ್ವಳ ಮಾತನ್ನ ಆದಮನ ಕೇಳದ ಅದೇ ಇವತ್ತು ಕೂಡ ಅದೇ ಆಗ್ತಾ ಇದೆ. अगर ना बोलेगा तो पूरी रात खराब हो जाएगी. ಹೌದು, ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಇಡೀ ರಾತ್ರಿ ಎಲ್ಲ ಕೆಟ್ಟದಾಗಿ ಹೋಗ್ತದೆ. ज्यादा कम हो गया तो 2-3 दिन खराब हो जाएंगे. ಹಾಲೆಲೂಯಾ. हालेलुया. ಹಾಲೆಲೂಯಾ. खाना भी ढंग से नहीं मिलेगा. ಊಟ ತಿಂಡಿ ಸಿಗುವುದಿಲ್ಲ. नमक ज्यादा मिर्ची ज्यादा, खाना है खाने तो बाहर जाओ. ಉಪ್ಪೆಚ್ಚು ಖಾರ ಹೆಚ್ಚು, ಉಣ್ಣೋದಿದ್ರೆ ಉಂಡ್ರಿ ಇಲ್ಲ ಅಂದ್ರೆ ಇಲ್ಲ. हालेलुया. ಹಾಲೆಲೂಯಾ. मेरे को नहीं मालूम ऐसा कौन किया, मगर परमेश्वर लेके चल रहा है, मैं बोल रहा हूँ. ನನಗೆ ಗೊತ್ತಿಲ್ಲ ಯಾರು ಹೀಗೆ ಮಾಡಿದ್ರಂತೆ, ಆದ್ರೆ ದೇವರು ನಾನು ಹೋಯ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ. हालेलुया. ಹಾಲೆಲೂಯಾ. हालेलुया. हालेलुया. कितने लोग आनंदित हैं? ಎಷ್ಟು ಜನರು तो ಸಂತೋಷವಾಗಿದ್ದಾರೆ? पहली चीज संसार की देखते ही हम
ಯಾವಾಗ ನಾವು ಮೊದಲನೇದಾಗಿ ಸಂಸಾರದ ವಿಷಯದಲ್ಲಿ ಅದನ್ನು ಮಾಡಿ ನಾವು ಅದನ್ನು ತೃಪ್ತರಾಗ್ತೇವೋ, जब अच्छा दिखता है तो हम लोग ले लेते हैं, ಯಾವಾಗ ನಮ್ಗೆ ಅದು ಸರಿಯಾಗಿ ಕಾಣಿಸ್ತದೋ ಅದನ್ನು ತೆಗೆದುಕೊಳ್ತೇವೆ. लेकिन कुछ दिन के बाद हम वो चीज को लेकर कुड़कुड़ाते हैं ಆದ್ರೆ ಕೆಲವು ದಿನಗಳು ಅದನ್ನು ತೆಗೆದುಕೊಂಡು ಗುಣಗುಡ್ತಾ ಇರ್ತೇವೆ कि अगर ये हम नहीं लेते तो थोड़े पैसे हाथ में रह जाते. ಆಮೇಲೆ ಇದನ್ನು ನಾವು ತೆಗೆದುಕೊಳ್ಳದೆ ಹೋದಾಗ ಕೆಲವು ಹಣ ದುಡ್ಡು ನಮ್ಮ ಕೈಯಲ್ಲಿ ಇರ್ತಿದ್ವು ಎಂಬುದಾಗಿ. हालेलुया. ಹಾಲೆಲೂಯಾ. हुआ है कभी ऐसा? ಆಗಿದ್ಯಾ ಈ ರೀತಿ? डेफिनेटली हुआ है. ಈ ರೀತಿ ಯಾವಾಗಾದ್ರೂ ಆಗಿದೆಯಾ? क्योंकि हमने जब कुछ भी संसार से जुड़ी हुई चीजें देखी तो हमने परमेश्वर की आज्ञा नहीं ली. ಯಾಕಂದ್ರೆ ನಾವು ಯಾವುದೇ ಸಮಯದಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ವಸ್ತುಗಳನ್ನು ನೋಡಿ ದೇವರ ಆಜ್ಞೆಗಳನ್ನ ನೋಡ್ಲಿಲ್ಲ. क्या ये परमेश्वर तेरी इच्छा है, क्या मेरी लालसा है? ದೇವರೇ, ಇದು ತೆಗೆದುಕೊಳ್ಳುವುದು ನಿನ್ನ ಚಿತ್ತ ಆಗಿದೆ ಅಲ್ಲ ಇದು ನನ್ನ ಒಂದು ದುರಾಸೆ ಆಗಿದೆ ಎಂಬುದಾಗಿ. हालेलुया. हालेलुया. अगर जो काम में तुम देखते हो और कुछ कर लेते हो, अगर उसमें शांति आप प्राप्त करते हो तो वो हाँ ಯೇಸು की इच्छा है. ನೀವು ಯಾವ ಒಂದು ಕೆಲಸವನ್ನ ಮಾಡ್ತೀರಾ, ಯಾವುದನ್ನ ನೋಡ್ತೀರಾ, ಅದನ್ನ ಮಾಡಿಕೊಂಡ ಮೇಲೆ ನಿಮಗೆ ಶಾಂತಿ ಒಂದು ವೇಳೆ ಅನಿಸುವುದಾದ್ರೆ ಇದು ದೇವರ ಚಿತ್ತ ಇದೆ ಎಂಬುದಾಗಿ. लेकिन इसके लिए प्रार्थना करके करना है. ಅದಕ್ಕೆ ಮಾಡಬೇಕಾದ್ರೂ ಕೂಡ ಪ್ರಾರ್ಥನೆಯಲ್ಲಿ ಮಾಡಿ ತೆಗೆದುಕೊಳ್ಳಬೇಕಾಗಿದೆ. बिना प्रार्थना करे ले लिए शांति है, खुद को झूठ मत बताओ. ನೀವು ಪ್ರಾರ್ಥನೆ ಮಾಡದೆ ಸುಮ್ಮನೆ ನಿಮ್ಮನ್ನು ನೀವು ಶಾಂತಿ ಇದೆ ಎಂಬುದಾಗಿ ನೀವು ಸುಳ್ಳು ಸಾಬೀತಾಗಬೇಡ್ರಿ. मेरे सामने झूठ बोलोगे, ನನ್ನ ಮುಂದೆ ಸುಳ್ಳು ಹೇಳ್ತೀರಾ. चर्च के सामने झूठ बोलोगे, ಸಭೆ ಮುಂದೆ ಸುಳ್ಳು ಹೇಳ್ತೀರಾ. मत बोलो, परमेश्वर के सामने नहीं बोल पाओगे. ಆದ್ರೆ ದೇವರ ಮುಂದೆ ಸುಳ್ಳು ಆಡ್ಲಿಕ್ಕೆ ಆಗಲ್ಲ. हालेलुया. हालेलुया. क्योंकि वचन में लिखा है कि जो शांति तुम्हें संसार देता है मैं वो तुम्हें नहीं देता. ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವ ಒಂದು ಶಾಂತಿ ಸಂಸಾರ ರೀತಿಯಲ್ಲಿ ಕೊಡುವಂತದ್ದಾಗಿದೆ ಆ ರೀತಿ ನಾನು ನಿನಗೆ ಕೊಡುವುದಿಲ್ಲ. हालेलुया. हालेलुया. इसीलिए जो चीज लालसा और संसार से उत्पन्न होती है वो हमें परमानेंट शांति नहीं देती. ಅದಕ್ಕೋಸ್ಕರ ಸಂಸಾರದಿಂದ ನೋಡಿ ಆಸೆ ಪಡುವುದನ್ನ ಹುಟ್ಟಿಸುವಂತ ಶಾಂತಿಯು ಅದು ನಿತ್ಯ ನಿರಂತರವಾಗಿ ಇರುವುದಿಲ್ಲ. इसीलिए जगत और उसकी जुड़ी हुई चीजों से प्रेम ना करो, वचन में लिखा है. ಅದಕ್ಕೋಸ್ಕರ ಲೋಕಕ್ಕೆ ಅಂಟಿಕೊಂಡಿರುವಂತ ವಸ್ತುಗಳಾಗಲಿ ಯಾವುದೇ ವಿಷಯಗಳನ್ನ ನೋಡಿ ನೀವು ಸಂತೋಷ ಪಡಬೇಡ್ರಿ, ಪ್ರೀತಿಯನ್ನ ಮಾಡಬೇಡ್ರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, यदि कोई संसार से प्रेम रखता है तो उसमें पिता का प्रेम नहीं है. ಯಾರಾದ್ರೂ ಲೋಕದ ಪ್ರೀತಿಯಲ್ಲಿ ಅವನು ಮನಸ್ಸಿಡುವುದಾದ್ರೆ ತಂದೆಯಾದ ದೇವರ ಪ್ರೀತಿ ಅವನ ಮೇಲೆ ಇರುವುದಿಲ್ಲ. हालेलुया. हालेलुया. क्या कहना चाहते हो अभी? ಏನನ್ನ ಹೇಳಕ್ಕೆ ಬಯಸ್ತೀರಾ? अगर संसार से कोई व्यक्ति प्यार करता है तो उसमें परमेश्वर पिता का प्रेम नहीं है, वचन में लिखा. ಒಂದು ವೇಳೆ ಸಂಸಾರಕ್ಕೆ ಪ್ರೀತಿ ಮಾಡುವವರಿದ್ರೆ ಅವರಲ್ಲಿ ದೇವರ ಪ್ರೀತಿ ಇಲ್ಲ ಎಂಬುದಾಗಿ. क्योंकि ಯಾಕಂದ್ರೆ जो कुछ संसार में है, ಏನೆಲ್ಲ ಸಂಸಾರದಲ್ಲಿದೆಯೋ अर्थात ಅದರ ಅರ್ಥ शरीर की अभिलाषा ಶರೀರದ ಆಸೆಗಳು और आंखों की अभिलाषा ಮತ್ತು ಕಣ್ಣಿನ ಆಸೆಗಳು और जीविका का घमंड, ಮತ್ತು ಜೀವಿತದ ಒಂದು ಗರ್ವ, वो पिता की ओर से नहीं परंतु संसार ही की ओर से. ಅದು ತಂದೆಯ ಮೂಲಕವಾಗಿ ಅಲ್ಲ ಹೊರತು ಒಂದು ಸಂಸಾರದ ಜೀವಿತದಲ್ಲಿ ಬರುವಂತದಾಗಿದೆ. हालेलुया. हालेलुया. इसी के बारे में हम सीख रहे थे. ಇದರ ವಿಷಯದಲ್ಲಿ ನಾವು ಕಲಿತಾ ಇದ್ದೀವಿ. पहली कौन सी है अभिलाषा? ಯಾವ ಒಂದು ಅಭಿಲಾಷೆಯು ಯಾವುದು ಇಷ್ಟವಾಗಿದೆ? शरीर की अभिलाषा. ಅದು ದೇಹದ ಒಂದು ಅಭಿಲಾಷೆ ಆಗಿದೆ. शरीर की अभिलाषा क्या रहती है? ಈ ಒಂದು ದೇಹದ ಅಭಿಲಾಷೆ ಆಸೆ ಏನಾಗಿರುತ್ತದೆ? आज मैं चर्च जा रहा हूँ, चर्च जा रही हूँ, जबरदस्त कपड़े होना हमको. ಇವತ್ತು ನಾನು ಸಭೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ ಇವತ್ತು ಒಂದು ಒಳ್ಳೆ ಬಟ್ಟೆ ಬೇಕೆಂಬುದಾಗಿ. कुछ एक बड़ा फंक्शन है, ಒಂದು ದೊಡ್ಡ ಪ್ರೋಗ್ರಾಮ್ ಇದೆ, ಕಾರ್ಯಕ್ರಮ ಇದೆ, कपड़े होना मतलब होना. ಹೊಸ ಬಟ್ಟೆ ಬೇಕಂದ್ರೆ ಬೇಕು. क्या वो बातचीत में आपके परिवार में शांति रहती है? ಆ ಒಂದು ಮಾತನ್ನು ತೆಗೆದುಕೊಂಡು ನಿಮ್ಮ ಕುಟುಂಬದಲ್ಲಿ ನೀವು ಶಾಂತಿ ಉಳ್ಳವರಾಗಿರ್ತೀರಾ? ಹೇಳ್ರಿ. ಬೇಗ ಬೇಗ ಹೇಳ್ರಿ. ಇಲ್ಲ. क्यों नहीं रहती है? ಯಾಕಿರುವುದಿಲ್ಲ? क्योंकि वो अभिलाषा शरीर की है. ಯಾಕಂದ್ರೆ ಆ ಒಂದು ಆಸೆಯು ನಮ್ಮ ಶರೀರಕ್ಕೆ ಸಂಬಂಧಪಟ್ಟದಾಗಿದೆ. कभी कभी कोई चीजें जो घर में होनी होती है, ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಆಗದೆ ಇರುವವು हमारे जीवन में होनी होती है, ನಮ್ಮ ಜೀವಿತದಲ್ಲಿ ಆಗುವಂತವಾಗಿರ್ತವೆ. आप जब अपने परिवार में उसकी बातचीत करते हो तो वहाँ बड़ी शांति रहती है. ಇವತ್ತು ಆ ಮಾತುಗಳನ್ನು ಕುಟುಂಬದಲ್ಲಿ ಮಾತಾಡ್ತಾ ಇದ್ರೆ ಅದು ಒಂದು ದೊಡ್ಡ ಸಂತೋಷ ಸಮಾಧಾನವನ್ನು ತೋರುವಂತದಾಗಿದೆ. क्योंकि आप दोनों को पता है कि हाँ ये जरूरी है.
ಹೌದು, ಇದು ಅಲ್ಲಿ ಇಬ್ಬರಿಗೆ ಗೊತ್ತಾಗ್ತದೆ ಇದು ತುಂಬಾ ಮುಖ್ಯವಾಗಿದೆ ಎಂಬುದಾಗಿ. मगर वो जो जरूरी है आपके मन में है वो पवित्र आत्मा है जो तुम्हें बताती है कि हाँ ये ಆಮೆನ್. ಏನು ಅವಶ್ಯಕತೆ ಆಗಿದೆ ಅದು ನಿಮ್ಗೆ ಪವಿತ್ರ ಆತ್ಮ ನಿಮ್ಮ ಹೃದಯದಲ್ಲಿ ಹೇಳ್ತಾನೆ, ಇದು ನಿಮ್ಗೆ ಅವಶ್ಯಕತೆವಾಗಿದೆ ಎಂಬುದಾಗಿ. बाइबल में लिखा है, ಯಾಕಂದ್ರೆ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. जो अच्छा है उसे पकड़ लो. ಯಾವುದು ಒಳ್ಳೆದಾಗಿದೆ ಅದನ್ನ ಹಿಡಿದುಕೊಳ್ಳ್ರಿ ಅಂತ. अगर आपको कुछ समझ में नहीं आता है, ಇದೊಂದು ವೇಳೆ ನಿಮ್ಗೆ ಏನು ತಿಳಿಯದೆ ಇದ್ದಾಗ आप बैठो, एक साथ बैठ के परिवार में प्रार्थना करो ನೀವು ಕೂತ್ಕೊಳ್ರಿ, ಎಲ್ಲರೂ ಒಂದೇ ಸಾರಿ ಕೂತುಕೊಂಡು ಪ್ರಾರ್ಥನೆ ಮಾಡ್ರಿ. कि यीशु ये हमें चाहिए, क्या ये हमारी इच्छा है क्या तेरी इच्छा है. ಯೇಸುವೇ ಇದು ನಮಗೆ ಬೇಕಾಗಿದೆ, ಇದು ನಮ್ಮ ಆಲೋಚನೆ ಆಗಿದೆಯಾ ನಿನ್ನ ಆಲೋಚನೆ ಆಗಿದೆಯಾ ಅಂತ. अगर ये हमारी है तो इसको यीशु के नाम से हम निकालते हैं. ಇದು ಒಂದು ವೇಳೆ ನಮ್ಮ ಆಸೆಗೆ ತಕ್ಕ ಒಂದು ಆಸೆ ಇದ್ರೆ ಇದನ್ನು ನಾವು ಯೇಸುವಿನ ನಾಮದಲ್ಲಿ ಬಿಟ್ಬಿಡ್ತೇವೆ. अगर तू चाहता है कि आज हम यहाँ पर आए तो तेरी इच्छा पूरी हो, ನೀನು ಒಂದು ವೇಳೆ ಬಯಸುವುದಾದ್ರೆ ಇಲ್ಲಿ ನಾವು ಬಂದಿದ್ದೇವೆ, ಆದ್ರೆ ನಿನ್ನ ಚಿತ್ತ ಪೂರ್ತಿಯಾಗಿ ಆಗಲಿ. मैं आपको यीशु के नाम से ये दावा देता हूँ, अगर उस चीज के लिए यीशु की इच्छा है तो देखते देखते आनंद के साथ और शांति के साथ वो चीज ನಾನು ಈ पूरी हो ಒಂದು जाएगी. ಸಮಯದಲ್ಲಿ ನಾನು ಯೇಸುವಿನ ಚಿತ್ತ ಇರುವುದಾದ್ರೆ ದೇವರು ನಿಮ್ಗೆ ಶಾಂತಿ ಸಮಾಧಾನದಿಂದ ನಡೆಸಿಕೊಂಡು ಹೋಗ್ತಾರೆ. हालेलुया. ಹಲ್ಲೆಲೂಯಾ. हमारे पास प्रार्थना करने का समय नहीं है पास्टर. ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ಲ ಸೇವಕರೇ. मेरे साथ 2 दिन रह लो खाली, ನನ್ನ ಜೊತೆ ನೀವು 2 ದಿನಗಳ ಕಾಲ और ಇರ್ರಿ. देखो मैं क्या करता हूँ. ನಂತೆ ನೋಡ್ರಿ ನಾನು ಏನ್ ಮಾಡ್ತೇನೆ ಅಂತ. खाने का मामला हो, बैठने का मामला हो, कुछ भी करना हो, ಉಣ್ಣುವುದರ ವಿಷಯ ಇರ್ಲಿ, ಏಳುವುದರ ವಿಷಯ ಇರ್ಲಿ, ಕೂಡುವುದರ ವಿಷಯ ಇರ್ಲಿ, ಯಾವುದೇ ವಿಷಯವಾಗಿರ್ಲಿ, मैं सो रहा हूँ तभी परमेश्वर का वचन मेरे मुंह से नहीं निकलेगा. ನಾನು ಮಲ್ಕೋತ ಇರ್ಬೇಕಾದ್ರೂ ಅವಾಗ್ಲೂ ಕೂಡ ನನ್ನ ಬಾಯಿಯಿಂದ ದೇವರ ವಾಕ್ಯವನ್ನ ಬಿಡುವುದಿಲ್ಲ. आप मेरे साथ खाने के लिए बैठो, ನೀವು ನನ್ನ ಜೊತೆಯಲ್ಲಿ ಊಟ ಮಾಡುವುದಕ್ಕೆ ಕೂತ್ಕೊಳ್ರಿ. आप खाते तो रहोगे संसार का भोजन, ನೀವು ಸಂಸಾರದ ಊಟ ಮಾಡ್ತಾನೆ ಇರ್ತೀರ, मगर परमेश्वर की आत्मा आपके लिए वचन मेरे मुंह से निकालती रहे. ಆದ್ರೆ ದೇವರ ಆತ್ಮನು ನಿಮ್ಮ ವಿಷಯದಲ್ಲಿ ಪರಿಶುದ್ಧ ಆತ್ಮನ ಮೂಲಕ ವಾಕ್ಯವನ್ನ ಹೇಳ್ತಾನೆ ಇರ್ತಾರೆ. हमारी संगति संसार में हो रही है, ಇದು ಒಂದು ಸಂಗತಿ ಸಂಸಾರದ ಸಂಗತಿಯಲ್ಲಿ ಆಗ್ತಾ ಇದೆ. मगर ये संसार की संगति पवित्र आत्मा के द्वारा आत्मिक संगति हो रही है यीशु ಈ के ಒಂದು साथ. ಸಂಸಾರದ ಸಂಬಂಧದೊಟ್ಟಿಗೆ ಪರಿಶುದ್ಧಾತ್ಮನ ಸಂಬಂಧವು ಕೂಡ ಆಗ್ತಾ ಇದೆ. हालेलुया. ಹಲ್ಲೆಲೂಯಾ. ये आत्मिक रिश्ता परमेश्वर के साथ है. ಈ ಒಂದು ಆತ್ಮೀಕದ ಸಂಬಂಧವು ದೇವರೊಟ್ಟಿಗಿದೆ. जब हम आत्मिक रिश्ता परमेश्वर यीशु के साथ प्रेम के साथ बनाए रखेंगे, ಯಾವಾಗ ನಮ್ಮ ಆತ್ಮೀಕವಾದ ಒಂದು ಜೀವಿತವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಮಾಡಲ್ಪಡ್ತೇವೋ, जब प्रेम के साथ बनते रहेंगे, ಅವಾಗ ಪ್ರೀತಿಯ ಮೂಲಕ ನಾವು ಕಟ್ಟಲ್ಪಡ್ತೇವೋ, तो ये शरीर की अभिलाषा को आप पूरा नहीं कर ಈ पाओगे. ಒಂದು ದೇಹದ ಆಸೆಗಳನ್ನು ನೀವು ಪೂರೈಸಲಿಕ್ಕೆ ಆಗುವುದಿಲ್ಲ. आमेन. ಆಮೆನ್. कितनों को समझ में आ रहा है? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? सिर्फ बैठो मत, ಸುಮ್ನೆ ಕೂತ್ಕೊಳ್ಬೇಡ್ರಿ. क्योंकि आपके बगल में पत्थर है, ನಿಮ್ಮ ಪಕ್ಕದಲ್ಲಿ ಕಲ್ಲುಗಳಿವೆ, वो भी सुन रहा है. ಅದು ಕೂಡ ಕೇಳ್ತಿದೆ. यीशु ने उदाहरण दिया है पहाड़ का, ಯೇಸು ಕ್ರಿಸ್ತನು ಒಂದು ಉದಾಹರಣೆ ತೆಗೆದುಕೊಂಡಿದ್ದಾನೆ ಬೆಟ್ಟದ. यहाँ पे पत्थर है, ಇಲ್ಲಾದ್ರೂ ಕಲ್ಲುಗಳಿವೆ, उसमें और आप में बहुत फर्क है. ಅದರಲ್ಲಿ ನಿಮ್ಮಲ್ಲಿ ತುಂಬಾ ವ್ಯತ್ಯಾಸವಿದೆ. उसके अंदर जान नहीं है, ಅದರಲ್ಲಿ ಜೀವವಿಲ್ಲ, लेकिन हमारे पास है. ಆದ್ರೆ ನಮ್ಮಲ್ಲಿ ಜೀವವಿದೆ. क्योंकि हमारी जो सांस है ನಮ್ಮ ಇರುವಂತ ಶ್ವಾಸವು वो माँ बाप के पास से नहीं मिली है, ಅದು ತಂದೆ ತಾಯಿಯ ಮೂಲಕ ಸಿಕ್ಕಿದಲ್ಲ. परमेश्वर पिता के. ಆಮೆನ್. ತಂದೆಯಾದ ದೇವರ ಮೂಲಕ ಈ ರೀತಿ ಎಂಬುದಾಗಿ ಉಬ್ದಾಗ ಅದು ನಮಗೆ ಬಂತು. दूसरी चीज, ಎರಡನೆಯ ವಸ್ತು, पवित्र आत्मा भी हमें ऐसे ही नहीं मिली है, ಪರಿಶುದ್ಧಾತ್ಮನು ನಮಗೆ ಹೀಗೆ ಸಿಗ್ಲಿಲ್ಲ. क्योंकि वचन में लिखा है बाइबल में, ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, यीशु ने उसके चेलों पे फूका और कहा पवित्र आत्मा लो. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಮೇಲೆ ಊಬ್ದ ಮತ್ತೆ ಹೇಳ್ದ ತಗೊಳ್ರಿ ಪವಿತ್ರ ಆತ್ಮನನ್ನ ಎಂಬುದಾಗಿ. हालेलुया. ಹಲ್ಲೆಲೂಯಾ. पहले जीवन आया ಮೊದಲು ಜೀವ ಬಂತು और पाप के कारण मृत्यु आई. ಮತ್ತು ಪಾಪದ ನಿಮಿತ್ತವಾಗಿ ಸಾವನ್ನ ಉಂಟಾಯಿತು. वो पहले आदम के वारे से हुई, ಮೊದಲನೇದು ಆದಾಮನ ವಾರಿಸಾಗಿತ್ತು. पहले आदम की वजह से हुई. ಮೊದಲು ಆದಾಮನಿಗೋಸ್ಕರ ಆಯಿತು. मगर जब दूसरा आदम पृथ्वी पे आया, ಮತ್ತೆ ಎರಡನೆಯ ಆದಾಮನು ಭೂಮಿ ಮೇಲೆ ಬಂದ, उसने फूका ಆತನು ಊಬ್ದ, और वो फूकने से पवित्र आत्मा और अनंत जीवन हमें ಆತನು मिला. ಊಬುದರಿಂದ ಪರಿಶುದ್ಧಾತ್ಮನು ಮತ್ತೆ ಲೋಕದ ಕಷ್ಟ ಕಡೆಗೆ ಬಂದರು. वो दूसरा आदम कौन है? ಎರಡನೇ ಆದಾಮನು ಯಾರಾಗಿದ್ದಾರೆ? कौन है? ಯಾರು? वचन कहता है दूसरा आदम यीशु मसीह ವಾಕ್ಯ है. ಹೇಳ್ತದೆ ಎರಡನೇ ಆದಾಮನು ಯೇಸು ಕ್ರಿಸ್ತನಾಗಿದ್ದಾನೆ
ಮಾಡಿದ್ದಾನೆ ಅಂತ. हालेलुया, हालेलुया. पहले आदम को फूक मिली, जीवन मिला. ಮೊದಲನೇ ಆದಾಮನಿಗೆ ಊದನು, ಅವನಿಗೆ ಜೀವವನ್ನುಂಟಾಯಿತು. पाप किया, मृत्यु मिली. ಅವನು ಪಾಪ ಮಾಡ್ದ, ಮತ್ತೆ ಮರಣ ಹೊಂದ್ಕೊಂಡ. लेकिन जब यीशु आया, ಮತ್ತೆ ಯೇಸು ಬಂದ, उसने फूका, पवित्र आत्मा मिली. ಅವನು ಊದ ಮೇಲೆ ಪರಿಶುದ್ಧಾತ್ಮನು और ದೊರಕಿಕೊಟ್ಟನು. जैसे ही पवित्र आत्मा मिलने के बाद जब हमने यीशु का अंगीकार किया, ಹಾಗೆ ಪರಿಶುದ್ಧಾತ್ಮನು ಸಿಕ್ಕಿದ ಮೇಲೆ ಯೇಸುವನ್ನು ನಾವು ಸ್ವೀಕಾರ ಮಾಡಿಕೊಂಡೆವು. हमें मृत्यु से आजादी और अनंत जीवन ಆಮೆನ್. मिला. ನಮಗೆ ಸಾವಿನಿಂದ ನಮಗೆ ದೇವರು ಅಧಿಕವಾಗಿ ಆತನು ಸ್ವತಂತ್ರವಾಗಿ ನಿತ್ಯ ಜೀವವನ್ನು ಆನಂದವನ್ನು ದೊರಕಿಸಿಕೊಟ್ರು. हालेलुया. ಹಾಲೆಲೂಯಾ. लगता है मैं अकेला खुश हूं यहाँ पर. ಇಲ್ಲಿ ನಾನು ಒಬ್ಬನೇ ಸಂತೋಷವಾಗಿದ್ದೇನಾ? हालेलुया. ಹಾಲೆಲೂಯಾ. अगर आपको कुछ समझ में आ रहा है, कुछ नया यीशु खिला रहा है, तो आनंदित होकर यीशु को ನಿಮಗೆ महिमा दो. ಏನಾದ್ರೂ ಯೇಸು ಕಲಿಸಿ ಕೊಡ್ತಾ ಇದ್ರೆ, ನಿಮ್ಗೆ ಏನಾದ್ರೂ ಯೇಸು ತಿನ್ನಿಸ್ತಾ ಇದ್ರೆ ತಿಂದು ಸಂತೋಷವಾಗಿ ಮಾರ್ಪಡ್ರಿ. हालेलुया. ಹಾಲೆಲೂಯಾ. ये जीवन को व्यर्थ जाने मत दो. ಹೀಗೆ ಸುಮ್ಮನೆ ದೇವರ ವಾಕ್ಯವನ್ನ ಹೋಗ್ಲಿಕ್ಕೆ ಬಿಡಬೇಡ್ರಿ. अंधविश्वासी विश्वासी में आया, ये बड़ी बात नहीं है. ಅಪನಂಬಿಕೆ ಉಳ್ಳವನು ನಂಬಿಕೆಯಲ್ಲಿ ಬಂದ್ರೆ ಅದು ದೊಡ್ಡ ವಿಷಯ ಅಲ್ಲ. सबसे बड़ी बात ये कि विश्वासी होकर कितना हम यीशु में हैं. ಎಲ್ಲಕ್ಕಿಂತ ದೊಡ್ಡ ಇದು ಆಗಿದೆ ಕಿ ನಾವು ವಿಶ್ವಾಸ ಉಳ್ಳವರಾಗಿದ್ದು ಯೇಸುವಿನಲ್ಲಿ ಎಷ್ಟು ನಾವು ಉಳ್ಳವರಾಗಿದ್ದೇವೆ ಎಂಬುದಾಗಿ. कितने पाप यीशु ने क्षमा किए, तब जाकर आज खड़े हैं यहाँ पर. ಎಷ್ಟು ಪಾಪಗಳನ್ನ ಯೇಸು ಸಮರ್ಪಣೆಯನ್ನು ಮಾಡಿದ ಮೇಲೆ ಅವಾಗ ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ. मैं इस योग्य नहीं हूँ कि मैं परमेश्वर का प्रचार कर पाऊँ. ನಾನು ಎಷ್ಟು ಯೋಗ್ಯನಲ್ಲ ದೇವರ ಸುವಾರ್ತೆಯನ್ನು ಸಾರುವುದೆಂಬುದಾಗಿ. ये यीशु का अनुग्रह, उसकी कृपा, उसका प्रेम है जो पापों को क्षमा करके यहाँ खड़ा ಆಮೆನ್. किया है. ಯೇಸುವಿನ ಅನುಗ್ರಹವು ಆತನ ಕೃಪೆಯು ನಮ್ಮಲ್ಲಿ ಆತನ ಪಾಪವನ್ನು ತೊಳಿಸಿ ಬಿಟ್ಟುದರಿಂದ ಆತನ ಒಂದು ಕೃಪೆಯಿಂದ ಈ ಸುವಾರ್ತೆ ಸಾರಲ್ಪಡ್ತಾ पौलुस ಇದೆ. कहता है बाइबल में, ಪೌಲನು ಹೇಳ್ತಾನೆ ಸತ್ಯವೇದದಲ್ಲಿ, मैं यीशु का चेला कहलाने के भी योग्य नहीं हूँ. बाइबल में लिखा है. ನಾನು ಯೇಸುವಿನ ಶಿಷ್ಯನೆನ್ನಿಸಿಕೊಳ್ಳುವುದಕ್ಕೂ ಕೂಡ ಯೋಗ್ಯನಲ್ಲ ಎಂಬುದಾಗಿ ये पौलुस बोल रहा है. ಇದು ಪೌಲನು ಹೇಳ್ತಾ ಇದ್ದಾನೆ. कितना कुछ किया उसने यीशु मसीह के लिए. ಏನೆಲ್ಲ ಮಾಡಿದ್ರು ಆತನು ಯೇಸುವಿಗಾಗಿ. कितना कुछ उसने हमारे लिए लिखा है. ಏನೆಲ್ಲ ಆತನು ನಮಗೋಸ್ಕರ ಬರೆಯಲ್ಪಟ್ಟನು. उसने विवाह नहीं किया, ಸಾರಿ, उसने शादी नहीं की. ಅವನು ಯಾವ ಮದುವೆ ಮಾಡಲಿಲ್ಲ. पौलुस ने शादी नहीं की. ಅವನು ಮದುವೆ ಮಾಡ್ಕೊಳ್ಳಿಲ್ಲ. उस बात को कई सारे विश्वासी उदाहरण के तौर पे लेके वो शादी करने से इनकार करते हैं. ಎಷ್ಟೋ ಜನರು ವಿಶ್ವಾಸಿಗಳು ಒಂದು ರಕ್ಷಣೆ ವಿಷಯದ ಮೇಲೆ ತೆಗೆದುಕೊಂಡು ಅದಕ್ಕೆ ಒಂದು ನಿರ್ಧಾರವನ್ನು वो ಮಾಡುವರಾಗಿರ್ತಾರೆ. वो उचित नहीं है. ಅದು ಒಂದು ಉಚಿತವಾದದಲ್ಲ. अगर आप बाइबल में देखेंगे, ಅಂದು ವೇಳೆ ಸತ್ಯವೇದದಲ್ಲಿ ನೋಡುವುದಾದ್ರೆ पौलुस ने विवाह नहीं किया, ಪೌಲನು ಮದುವೆ ಮಾಡಿಕೊಳ್ಳಲಿಲ್ಲ. मगर पति पत्नी बेटा बेटी और घर संसार के बारे में परमेश्वर की आत्मा ने पौलुस के द्वारा बाइबल ಆದ್ರೆ में ಗಂಡ ಹೆಂಡತಿ ಮಕ್ಕಳು ಸಂಸಾರದ ವಿಷಯದಲ್ಲಿ ಪೌಲನು ದೇವರ ಮೂಲಕವಾಗಿ ಅನೇಕ ರೀತಿಯಲ್ಲಿ ಹೇಳ್ಕೊಟ್ಟ. हालेलुया. ಹಲ್ಲೆಲೂಯಾ. ये कैसे हुआ पास्टर? ಅದು ಹೇಗಾಗ್ತದೆಪ್ಪ ಸೇವಕ್ರೆ? क्योंकि परमेश्वर यीशु से उसने ऐसा प्रेम किया, उसका मन संसार की ओर कभी नहीं गया. ಅವನು ದೇವರಲ್ಲಿ ಈ ರೀತಿಯಾಗಿ ಪ್ರೀತಿಯನ್ನು ಮಾಡಿದನ, ಈ ರೀತಿ ಮನಸ್ಸನ್ನು ಹಚ್ಚಿಕೊಟ್ಟನು, ಆತನಿಂದ ಎಂದಿಗೂ ಕೂಡ ಆತನಿಂದ ದೂರ ಆಗ್ಲಿಲ್ಲ. वो बस दुल्हन तैयार करने के लिए बैठा हुआ है. ಅವನು ಬರೀ ಮದಿಯ ಮಗಳನ್ನ ಸಿದ್ಧ ಮಾಡ್ಲಿಕ್ಕಾಗಿ ಕೂತಿದ್ದ. उसने ये स्वीकार कर लिया, हमारे जैसा नहीं, उसने ये स्वीकार कर लिया कि मैं दुल्हन हूँ, मेरा दूल्हा आने वाला है. ಅವನು ಈ ರೀತಿಯಾಗಿ ಸ್ವೀಕಾರ ಮಾಡಿಕೊಂಡ, ನಾನು ಮದಿಮಗಳಾಗಿದ್ದೇನೆ, ಮದಿಮಗನು ನನಗೋಸ್ಕರ ಬರ್ಲಿಕ್ಕಿದ್ದಾನೆ. और वो यीशु के उपस्थिति में, परमेश्वर की पवित्र आत्मा की उपस्थिति में इतना नशे में था. ಅವನು ಯೇಸುವಿನ ಉಪಸ್ಥಿತಿ ಅಂದ್ರೆ ಯೇಸುವಿನ ಪ್ರಸನ್ನತೆಯಲ್ಲಿ, ಪರಿಶುದ್ಧಾತ್ಮನ ಪ್ರಸನ್ನತೆಯಲ್ಲಿ ಇಷ್ಟು ಅವನು ಭರಿತನಾಗಿದ್ದನು कि पवित्र आत्मा ने पौलुस को इस्तेमाल में लिया. पति कैसे रहना है पत्नी के साथ, पत्नी कैसी रहना है पति के साथ. ಆತನೊಟ್ಟಿಗೆ ಪರಿಶುದ್ಧಾತ್ಮನು ಹೇಳಿಕೊಟ್ಟ, ಹೆಂಡತಿಯೊಟ್ಟಿಗೆ ಗಂಡನ ಹೇಗಿರ್ಬೇಕು, ಗಂಡನೊಟ್ಟಿಗೆ ಹೆಂಡತಿ ಹೇಗಿರ್ಬೇಕು माँ बाप ಎಂಬುದಾಗಿ. कैसे रहना है बच्चों के साथ, और बच्चे कैसे रहना है माँ बाप के साथ, पौलुस ने ತಂದೆ लिखा. ತಾಯಿಯೊಟ್ಟಿಗೆ ಮಕ್ಕಳು ಹೇಗಿರ್ಬೇಕು, ಮಕ್ಕಳೊಟ್ಟಿಗೆ ತಂದೆ ತಾಯಿ ಕೂಡ ಹೇಗಿರ್ಬೇಕು ಎಂಬುದಾಗಿ. ಹಾಲೆಲೂಯಾ. अगर परमेश्वर की आत्मा जब पौलुस को इस्तेमाल में ले सकती है, तो सोचो हमें भी क्यों नहीं ले सकती. ದೇವರ ಆತ್ಮನು ಪೌಲನನ್ನ ಆತನು ಉಪಯೋಗಿಸಿಕೊಳ್ತಾ ಇದ್ರೆ, ಪರಿಶುದ್ಧಾತ್ಮನ ಇವತ್ತು ಆಲೋಚನೆ ಮಾಡ್ರಿ, ನಿಮ್ಮನ್ನ ಯಾಕೆ ಉಪಯೋಗಿಸಿಕೊಳ್ಳುವುದಿಲ್ಲ? यीशु की महिमा हो मेरे जीवन से. मुझे खुद के ऊपर घमंड नहीं, लेकिन यीशु पे बड़ा घमंड है. ಆಮೆನ್. ಯೇಸುವಿಗೆ ಮಹಿಮೆ ಆಗ್ಲಿ. ಆತನ ಜೀವಿತದಿಂದ ನನ್ನನ್ನು ತೆಗೆದುಕೊಂಡಿದ್ದಕ್ಕಾಗಿ ಯಾವ ಒಂದು ಗರ್ವ ಇಲ್ಲದೆ ಆತನ ಮಹಿಮೆ ಪಡಿಸುವ. जब हमारे जीवन में संसार से दूर होकर यीशु पे प्रेम भर आ जाता है, ಯಾವಾಗ ನಾವು ಈ ಲೋಕದ ಸಂಸಾರದಿಂದ ದೂರ ಆದ್ಮೇಲೆ ಯೇಸುವಿನ ಒಂದು ಪ್ರೀತಿ ಬಂದ್ಬಿಡುತ್ತದೋ, क्योंकि जो कुछ संसार में है अर्थात शरीर की अभिलाषा है. ಯಾಕಂದ್ರೆ ಸಂಸಾರದಲ್ಲಿ ಶರೀರದ ಆಸೆಗಳಿವೆ. क्योंकि उसके बाद लिखा है शरीर की अभिलाषा, आंखों की अभिलाषा. ಅಲ್ಲಿ ಶರೀರದ ಆಸೆಯಿಂದ ಒಂದು ಕಣ್ಣಿನ ಆಸೆ ಉಂಟಾಗ್ತದೆ. हालेलुया. ಹಾಲೆಲೂಯಾ. और उसके बाद लिखा है जीविका का घमंड.
ಅದ್ರ ಮೇಲೆ ಬರ್ತದೆ ನಮ್ಮ ಜೀವನದ ಒಂದು ಜೀವಿಸುವಂತ ಒಂದು ಗರ್ವ. ये 3 चीजें बाइबल में लिखी है ಈ ಒಂದು 3 ವಸ್ತುಗಳ ವಿಷಯದಲ್ಲಿ और ಬರೆಯಲ್ಪಟ್ಟಿದೆ. आगे हम सभी के लिए एक और वचन है ಅದಕ್ಕಿಂತಲೂ ಇನ್ನೊಂದು ವಾಕ್ಯ ನಮಗೆಲ್ಲರಿಗೋಸ್ಕರ ಇದೆ. कि वो पिता की ओर से नहीं परंतु संसार ही की ओर से है. ಅದು ಒಂದು ತಂದೆ ಮೂಲಕ ಆಗಿ ಅಲ್ಲ, ಒಂದು ಸಂಸಾರಿಕ ವಿಷಯ ಮೂಲಕವಾಗಿ ಬರುವಂತವಾಗಿದೆ. हालेलुया. हालेलुया. ये क्या है? ಇದೇನಾಗಿದೆ? ये अभिलाषाएं और ये घमंड कहां से आ रहा है? ಈ ಆಸೆಯು, ಈ ಒಂದು ಗರ್ವವು ಎಲ್ಲಿಂದ ಬರ್ತಾ ಇದೆ? ये परमेश्वर की ओर से नहीं, ಇದು ದೇವರ ಕಡೆಯಿಂದ ಅಲ್ಲ, ये संसार की ओर से आ रहा ಇದು है. ಒಂದು ಸಂಸಾರಿಕ ಜೀವಿತದಿಂದ ಬರ್ತಾ क्योंकि ಇದೆ. एक और वचन बाइबल में लिखा है ಈ ಮತ್ತೊಂದು ವಾಕ್ಯ ಬರೆಯಲ್ಪಟ್ಟಿದೆ कि तुम ಸತ್ಯವೇದದಲ್ಲಿ. संसार से नहीं, तुम आत्मा से हो. ನೀವು ಸಂಸಾರದವರಲ್ಲ, ನೀವು आत्मा से हो. ಆತ್ಮದಿಂದ ಉಳ್ಳವರಾಗಿದ್ದೀರಾ. यीशु ने कहा जो संसार से जन्मा वो संसार का है, मगर जो आत्मा में जीवित है वो आत्मा का है. ಯೇಸು ಹೇಳಿದ್ರು, ಸಂಸಾರದಿಂದ ಬಂದವನು ಸಂಸಾರದವನಾಗಿದ್ದಾನೆ, ಆತ್ಮದಿಂದ ಬಂದವನು ಆತ್ಮನಾಗಿದ್ದಾನೆ ಎಂಬುದಾಗಿ. हालेलुया. ಹಾಲೆಲೂಯಾ. जिसने यीशु को ग्रहण किया ಯಾರು ಯೇಸುವನ್ನ ಸ್ವೀಕಾರ ಮಾಡಿಕೊಂಡ್ರು वो क्या है? ಅವ್ರೇನಾಗಿದ್ದಾರೆ? वचन कहता है कि वो नई सृष्टि है. यीशु में ವಾಕ್ಯ ಹೇಳುತ್ತದೆ ಅವನು ನೂತನ ಸೃಷ್ಟಿ ಉಳ್ಳವನಾದನು ಎಂಬುದಾಗಿ. पुरानी बातें बीत गई, देखो सब कुछ नया हो गया. ಎಲ್ಲ ಹಳೆ ಮಾತುಗಳು ಹೋದವು, ಎಲ್ಲವನ್ನು ಹೊಸದಾಗಿ ಆಯ್ತು ಎಂಬುದಾಗಿ. ये कब हुआ? ಇದು ಯಾವಾಗ ಆಯ್ತು? जब आपने यीशु को स्वीकार किया तब हुआ. ಯಾವಾಗ ನೀವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ್ರು ಅವಾಗ ಈ ಮಾತನ್ನ ಉಂಟಾಯ್ತು. ये कैसे हुआ? ಇದು ಹೇಗೆ ಆಯ್ತು? जब उसकी आत्मा हम में आई तब हुआ. हमें ಯಾವಾಗ ಆತನ ಆತ್ಮನು ನಮ್ಮಲ್ಲಿ ಬಂದನೋ ಅವಾಗ ಹೀಗೆ ಆಯ್ತು. इसलिए हम संसार के नहीं हैं, ಅದಕ್ಕೋಸ್ಕರ ನಾವು ಸಂಸಾರದಲ್ಲಿ ಇಲ್ಲ. हम उसकी आत्मा में, आत्मा के साथ संगति होने की वजह से हम आत्मा में कहलाए ನಾವು जाते हैं. ಆತನ ಆತ್ಮದಲ್ಲಿ ಆತನೊಟ್ಟಿಗೆ ಇರುವುದರಿಂದ ನಾವು ಆತ್ಮ ಉಳ್ಳವರಾಗಿರ್ತೇವೆ. हालेलुया. ಹಲ್ಲೆಲೂಯಾ. क्या बोल सकते हो आप? कौन हो? ನೀವು ಹೇಳಕ್ಕಾಗ್ತದ ನೀವು ಯಾರಾಗಿದ್ದೀರಾ? कौन है हम? ನಾವೇನಾಗಿದ್ದೇವೆ? हम मसीह के विश्वासी हैं. ನಾವು ಯೇಸುವಿನ ವಿಶ್ವಾಸ ಉಳ್ಳವರಾಗಿದ್ದೇವೆ. उसको अंग्रेजी में कहते हैं क्रिश्चियन. ಅದಕ್ಕೆ ಇಂಗ್ಲಿಷ್ ಪದದಲ್ಲಿ ಹೇಳುತ್ತದೆ ಕ್ರಿಶ್ಚಿಯನ್ ಎಂಬುದಾಗಿ. लेकिन हम सत्य में क्या है? ಆದ್ರೆ ನಾವು ಸತ್ಯವಾಗಿ ಏನಾಗಿದ್ದೇವೆ? हम परमेश्वर के जन और पवित्र जन है. बाइबल में लिखा ಆಮೆನ್. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ಕ್ರಿಸ್ತನ ಮಕ್ಕಳು, ಆತನ ಜನ್ಮದಲ್ಲಿ ಉಳ್ಳವರಾಗಿದ್ದೇವೆ ಎಂಬುದಾಗಿ. हालेलुया. ಹಾಲೆಲೂಯಾ. परमेश्वर के जन लोग हैं. बाइबल में लिखा है. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ. अब परमेश्वर के जन लोग क्या कर रहे हैं? ನಾವು ದೇವರ ಮಕ್ಕಳು ಏನನ್ನ ಮಾಡ್ತಾ ಇದ್ದೇವೆ? आंखों की अभिलाषा, ನಮ್ಮ ಕಣ್ಣಿನ ಆಸೆಗಳು, शरीर की अभिलाषा, ಶರೀರದ ಆಸೆಗಳು, जीविका का घमंड, ನಮ್ಮ ಜೀವಿತದ ಒಂದು ಗರ್ವ, ये संसार से मिला है. इसे लेकर मसीह के विश्वासी आज जीवन जी रहे हैं. ಇದು ಒಂದು ಸಂಸಾರಕ್ಕೆ ಸಂಬಂಧಪಟ್ಟದನ್ನು ತೆಗೆದುಕೊಂಡು ನಾವು ಯೇಸುವಿನಲ್ಲಿ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. हालेलुया. ಹಾಲೆಲೂಯಾ. कितने लोग ये बात से सहमत हैं? ಎಷ್ಟು ಜನರು ಮಾತಿಗೆ ಒಪ್ಪಿಕೊಳ್ಳಕ್ಕೆ मैं ಸಿದ್ಧರಾಗಿದ್ದೀರಾ? यहाँ पर आपको कुछ ठेस पहुंचाने के लिए नहीं आया. ನಾನು ನಿಮಗೆ ಏನೋ ಒಂದು ನೋವನ್ನ ಉಂಟು ಮಾಡುವುದಕ್ಕಾಗಿ ಬಂದಿಲ್ಲ. यीशु मसीह के बेटी बेटियां सो रहे हैं, उन्हें बस यीशु के वचन के द्वारा सच्चाई के साथ ಆಮೆನ್. ಯೇಸು उठाने आया ಕ್ರಿಸ್ತನ हूं. ಮಗಳು ಮಗನು ಮಲಗಿಕೊಂಡಿದ್ದಾನೆ, ಅವನನ್ನು ಎಬ್ಬಿಸುವುದಕ್ಕಾಗಿ ಸುವಾರ್ತೆ ಸಾರುವುದಕ್ಕಾಗಿ ಬಂದಿದ್ದೇನೆ. हालेलुया. ಹಾಲೆಲೂಯಾ. हालेलुया. हालेलूया. क्योंकि जो संसार और उसकी अभिलाषाएं दोनों मिटते जाते हैं, वचन कहता है. ಯಾಕಂದ್ರೆ ವಾಕ್ಯ ಹೇಳುತ್ತದೆ ಅವನ ಸಂಸಾರಿಕ ಜೀವಿತವನ್ನ ಅದು ಅಗಲಿ ಹೋಗುವಂತದಾಗ್ತದೆ पर ಎಂಬುದಾಗಿ. जो परमेश्वर की इच्छा पर चलता है, ಮತ್ತೆ ತಿರುಗಿ ತಂದೆಯ ಚಿತ್ತದಂತೆ ಯಾರು ನಡೀತಾರೋ वचन कहता है वो सर्वदा बना रहेगा. ಅವನು ನಿತ್ಯ ನಿರಂತರನಾಗಿ ಉಳ್ಳವನಾಗಿರ್ತಾನೆ ಎಂಬುದಾಗಿ. हालेलुया. ಹಾಲೆಲೂಯಾ. जो परमेश्वर की इच्छा में बना रहेगा वो सर्वदा बना रहेगा. ದೇವರ ಚಿತ್ತದಲ್ಲಿ ಯಾರು ಬಂದವರಾಗಿರ್ತಾರೋ ಅವರು ಕೊನೆ ತನಕ ನಿಂತಿರೋರಾಗಿರ್ತಾರೆ. कितने लोग आनंदित हैं? ಎಷ್ಟು ಜನರು ಆನಂದ ಉಳ್ಳವರಾಗಿರ್ತೀರಾ? कितने लोगों की आत्मिक जीवन से उठ गए हैं अभी? ಎಷ್ಟು ಜನರು ಆತ್ಮಿಕ ಜೀವಿತದಿಂದ ಎಬ್ಬಿಸಲ್ಪಟ್ಟಿದ್ದೀರಾ? हालेलुया. ಹಾಲೆಲೂಯಾ. हमें संसार से प्रेम नहीं रखना है मेरे भाई और बहनों. ನಮಗೆ ಸಂಸಾರದ ಜೀವನದಲ್ಲಿ ನಾವು ಪ್ರೀತಿ ಇಡುವುದಿಲ್ಲ ಪ್ರಿಯ ಸಹೋದರ ಸಹೋದರಿಯೇ. कल मेरी माँ ने पूछा मुझे ನಿನ್ನೆ ನನಗೆ ನನ್ನ ತಾಯಿ ಕೇಳಿದ್ರು, कि ब्रदर शाम के लिए कुछ दूसरा शर्ट पहन रहे हो? ನೀವು ಸಹೋದರನೇ ಸಾಯಂಕಾಲಕ್ಕೋಸ್ಕರ ಬೇರೆ ಯಾವ್ದಾದ್ರು ಒಂದು ಶರ್ಟ್ ಹಾಕ್ತಾ ಇದ್ದೀರಾ? मेरे मन में आया पहली मीटिंग है, दूसरी मीटिंग में दूसरा शर्ट पहन लेके जाएंगे. ನಾನು ಹೇಳಿದೆ ಮೊದಲನೇ ಮೀಟಿಂಗ್ ನಲ್ಲಿ ಮತ್ತೆ ಎರಡನೇ ಮೀಟಿಂಗ್ ನಲ್ಲಿ ಬೇರೆ ಶರ್ಟ್ ಹಾಕೊಂಡು ಹೋಗ್ತೀನಿ ಅಂತ. अंदर से आत्मा ने आवाज लगाई, ಒಳಗಿನಿಂದ ಆತ್ಮನು ನನಗೆ ಸ್ವರವನ್ನ ಕೊಟ್ರು. तुझे क्या लगता है, तुझे कपड़े पहन के जाने चाहिए कि नहीं चाहिए? ನಿನಗೇನ್ ಅನಿಸ್ತದೆ, ನೀನ್ ಬಟ್ಟೆ ಉಟ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀಯಾ ಇಲ್ಲ ಅಂತ? अगर मेरे मन में ये बात है कि अगर मैंने शर्ट बदल कर गया तो मैं अपने बारे में सोचने लग रहा हूं.
ಒಂದು ವೇಳೆ ನಾನು ಒಂದು ಅಂಗಿಯನ್ನ ಬದಲಾಯಿಸಿಕೊಂಡು ಹೋದ್ರೆ ನನಗನ್ನಿಸ್ತಾ ಇದೆ ನಾನು अपने बारे में सोचने लग ನನ್ನ गया, ಹಿತವಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ मैं ಎಂಬುದಾಗಿ. कैसा दिखूंगा, ನಾನು ಹೇಗೆ ಕಾಣಿಸ್ತೀನಿ, अच्छा दिखूंगा कि नहीं दिखूंगा. ನಾನು ಚೆನ್ನಾಗಿ ಕಾಣಿಸ್ತೀನಿ ಇಲ್ಲ. मैंने तुरंत आत्मा को उत्तर दिया, परमेश्वर की आत्मा को, ದೇವರ ಆತ್ಮನಿಗೆ ನಾನು ತಿರುಗಿ ಮತ್ತೆ ಉತ್ತರ ಕೊಟ್ಟೆ, मैं नहीं बदलने वाला, ನಾನು ಬದಲಾಗುವುದಿಲ್ಲ ಅಂತ. मैं जैसा हूँ अच्छा हूँ. ನಾನು ಹೇಗಿದ್ದೀನಿ ಹಾಗೆ ಚೆನ್ನಾಗಿದ್ದೀನಿ. क्योंकि फिर मुझे सवेरे की बात याद आ गई ಮತ್ತೆ ತಿರುಗಿ ಮುಂಜಾನೆ ಜಾವದ ಮಾತು कि ನೆನಪಿಗೆ ಬಂತು. आज की सभा में गेस्ट कौन है. ಇವತ್ತಿನ ಒಂದು ಸಭೆಯಲ್ಲಿ ಅಂದ್ರೆ ಗೆಸ್ಟ್ ಯಾರಿರ್ತಾರೆ. मैंने उत्तर दिया, यीशु गेस्ट है आज की सभा. ಆಮೆನ್. ಇವತ್ತಿನ ಕಾರ್ಯದಲ್ಲಿ ಇವತ್ತಿನ ಸಭೆಯಲ್ಲಿ ಯೇಸು ಸ್ವಾಮಿ ಗೆಸ್ಟ್ ಆಗಿ ಇರ್ತಾರೆ फिर दूसरा ಎಂಬುದಾಗಿ. प्रश्न आया कि गेस्ट स्पीकर कौन है आज की सभा में. ಮತ್ತೆ ಎರಡನೇ ಆಲೋಚನೆ ಬಂತು. ಎರಡನೇದಾಗಿ ವಾಕ್ಯ ಸುವಾರ್ತೆ ಸಾರುವ ಸ್ಪೀಕರ್ ಯಾರು ಇರ್ತಾರೆ, ಸ್ಪೀಕರ್ ಹೇಳುವಂತ मेरी ಗೆಸ್ಟ್ आत्मा से ಯಾರಿರ್ತಾರೆ. उत्तर आया कि गेस्ट स्पीकर पवित्र आत्मा है. ಆಮೆನ್. ನನ್ನ ಆತ್ಮನು ಪರಿಶುದ್ಧ ಆತ್ಮನಿಂದ ಬರಲ್ಪಟ್ಟಂತ ಪರಿಶುದ್ಧ ಆತ್ಮರಾಗಿರ್ತಾರೆ ಎಂಬುದಾಗಿ. ये सुबह में मेरे साथ हुआ. ಇದು ಮುಂಜಾನೆ ಜಾವದಲ್ಲಿ ನನ್ನೊಟ್ಟಿಗೆ दोपहर में ಆಯ್ತು. शर्ट चेंज करने के टाइम पे याद आ रहा है. ಮಧ್ಯಾಹ್ನ ಜಾವದಲ್ಲಿ ಶರ್ಟ್ ಅನ್ನ ಬದಲಾಯಿಸಬೇಕಾದ್ರೆ ನೆನಪು ಬರ್ತಾ ಇದೆ. मैंने बोला जब मैं गेस्ट नहीं हूँ, गेस्ट स्पीकर नहीं हूँ, तो मतलब क्या है कपड़े बदल कर. ನಾನು ಹೇಳಿದೆ ಗೆಸ್ಟ್ ಇಲ್ಲ ಗೆಸ್ಟ್ ಸ್ಪೀಕರ್ ಇಲ್ಲ ಅಂದ್ರೆ ನಾನು ಆ ಬಟ್ಟೆ ಬದಲಾಯಿಸಿ ಏನು मैं तो बस एक बर्तन बनूंगा यीशु का और इसकी आत्मा का, वो मुझे घसेगा और इस्तेमाल में लेगा उसकी महिमा के लिए. आमीन. ಯೇಸುವಿನ हालेलुया. ಪಾತ್ರೆ ಆಗಿರ್ತಾನೆ, ಆತನು ನನ್ನನ್ನು ವರ್ಷುತ್ತಾನೆ, ನಡೆಸುತ್ತಾನೆ, ಆತನ ಆತ್ಮದೊಂದಿಗೆ ಒಯ್ತಾನೆ ಅಂತ. ये ज्यादा दिन पहले की बात नहीं है, ಇದು ತುಂಬಾ ದಿನಗಳ ಮಾತಲ್ಲ, कल की बात है. ಇದು ನಿನ್ನಿನ ಜಾವದಲ್ಲಿ ನಡೆದ और ಮಾತು. उसको महिमा देने के लिए गवाही आज आप सभी सुन रहे हो. ಆತನಿಗೆ ಮಹಿಮೆ ಪಡಿಸುವುದಕ್ಕಾಗಿ ಸಾಕ್ಷಿ ನೀವೆಲ್ಲರೂ ಕೇಳ್ತಾ ಇದ್ದೀರಾ. ये जो हमने अभी पढ़ा, ಇದು ನಾವು ಇವಾಗಲೇ ಓದಿದ್ದಂತ ವಾಕ್ಯ, शरीर की अभिलाषा ಶರೀರದ ಆಸೆಗಳು आई थी क्या नहीं आई थी. ಬಂದಿದ್ವಾ ಇಲ್ವಾ? वो आएगी भी, ಅದು ಬರುತ್ತೆ. मगर जब आप आत्मा पवित्र आत्मा के साथ संगति में रहते हो, ಯಾವಾಗ ನೀವು ಆತ್ಮನ ಸಂಗಡ ನೀವು ಸಂಗತಿಯಲ್ಲಿ ಇರ್ತೀರಾ, आप शरीर की नहीं आत्मा की लालसा को ಆಮೇಲೆ पूरा ನೀವು करोगे. ಶರೀರದವರು ಆಗಿರುವುದಿಲ್ಲ, ಪರಿಶುದ್ಧ ಆತ್ಮನ ಸಂಗತಿಯಲ್ಲಿ ಉಳ್ಳವರು ಆಗಿರ್ತೀರಾ. क्योंकि वचन कहता है ಯಾಕಂದ್ರೆ ವಾಕ್ಯ ಹೇಳ್ತದೆ शरीर और आत्मा एक दूसरे के विरोधी है, ಶರೀರವು ಮತ್ತು ಆತ್ಮನು ಒಬ್ಬರನ್ನೊಬ್ಬರು ವಿರುದ್ಧವಾಗಿದೆ ಅಂತ. और आत्मा नहीं चाहती कि तुम शरीर की लालसा को पूरी करो. आमीन. ಮತ್ತು ಆತ್ಮನು ಬಯಸುವುದಿಲ್ಲ ನಿನ್ನ ಶರೀರದ ಆಸೆಗಳನ್ನ ಪೂರ್ತಿ ಮಾಡಬೇಕೆಂಬುದಾಗಿ. तो आज अगर हमें संसार से प्रेम नहीं करना है, ಇವತ್ತು ನಮ್ಗೆ ಸಂಸಾರದ ಪ್ರೀತಿಯಲ್ಲಿ ಇರುವುದಿಲ್ಲ ಆದ್ರೆ, संसार की वस्तुओं के ओर नहीं जाना है, ಸಂಸಾರದ ವಸ್ತುಗಳ ಕಡೆಗೆ ನಾವು ಹೋಗಬಾರದು. तो हमें किसके पास आना है. ನಮ್ಗೆ ಯಾರ ಹತ್ರ ಹೋಗ್ಬೇಕಾಗಿದೆ? यीशु के पास आना है. ಯೇಸುವಿನ ಬಳಿಗೆ वो ಹೋಗ್ಬೇಕಾಗಿದೆ. उसकी पवित्र आत्मा का सामर्थ्य ढेलेगा. ಅದು ಯೇಸು ಕ್ರಿಸ್ತನ ಸಾಮರ್ಥ್ಯವನ್ನು ಹೊಂದಿಕೊಳ್ಳುತ್ತಾನೆ. और तुम्हें लड़ने की जरूरत नहीं पड़ेगी, ಮತ್ತೆ ನಿಮಗೆ ಜಗಳ ಆಡ್ಲಿಕ್ಕೆ ಅವಶ್ಯಕತೆ ಇಲ್ಲ. क्योंकि पवित्र आत्मा शरीर की लालसा को पूरी नहीं करने के लिए लड़ेगा. आमीन. ಯಾಕಂದ್ರೆ हालेलुया. ಪರಿಶುದ್ಧಾತ್ಮನು ಶರೀರದ ಆಸೆಗಳನ್ನ ಪೂರ್ತಿ ಮಾಡುವುದಕ್ಕಾಗಿ ಬಿಡುವುದಿಲ್ಲ. जैसे ही पवित्र आत्मा लड़कर विजय प्राप्त करेगा, ಯಾವಾಗ ಪರಿಶುದ್ಧಾತ್ಮನು ಒಂದು ಜಗಳ ಯುದ್ಧವನ್ನ ಮಾಡಿ ये तो ಅದನ್ನು छोटी- ಜಯವನ್ನ ये ಎತ್ತುಕೊಳ್ಳುತ್ತದೋ, तो छोटी गवाही आपने सुनी अभी, छोटी गवाही, ಈ ಒಂದು ಚಿಕ್ಕ ನೀವು ಸಾಕ್ಷಿಯನ್ನು ಇವಾಗ್ಲೇ ಕೇಳಿದ್ದನ್ನ, ये हर वो बड़े कार्य में भी उपयोग होगा. ಇದು ನಿಮ್ಮ ದೊಡ್ಡ ಕೆಲಸ ಕಾರ್ಯಗಳಲ್ಲಿ ಸಹ ಉಪಯೋಗವಾಗುವಂತದಾಗಿದೆ. हालेलुया. ಹಾಲೆಲೂಯಾ. कितने लोग को समझ में आ रहा है. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? इसको प्रेम करना है, ಯಾರಿಗೆ ಪ್ರೀತಿ ಮಾಡಬೇಕು? जगत को क्या परमेश्वर को. ಈ ಲೋಕಕ್ಕ ಅಲ್ಲದೆ ಯೇಸುವಿಗಾಗಿ. क्योंकि जो यहाँ पर लिखा है आखिरी वचन में कि संसार और उसकी अभिलाषा दोनों मिटते जाते हैं, पर जो परमेश्वर की इच्छा पर चलता है वो सर्वदा बना रहेगा. ಆಮೇಲೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸಂಸಾರಿಕದ ವಿಷಯದಲ್ಲಿ ಸಂಸಾರದ ವಸ್ತುಗಳಿಂದ ಹಿಂದೆ ಯಾರು ಹೋಗ್ತಾರೋ ಅವರು ಅಳಿಸಲ್ಪಡ್ತಾರೆ, ಆದರೆ ದೇವರ ವಾಕ್ಯದಂತೆ ನಡೆಯುವವನು ಅವನು ನಿತ್ಯ ಜೀವವನ್ನು ಹೊಂದುವನು ಎಂಬುದಾಗಿ. हालेलुया. ಹಾಲೆಲೂಯಾ. सर्वदा बना रहेगा. ಅವನು ನಿತ್ಯ ನಿರಂತರಕ್ಕೂ ಇರುವವನಾಗಿರ್ತಾನೆ ಎಂಬುದಾಗಿ. जब हम परमेश्वर के वचनों में परमेश्वर के साथ यीशु के साथ संगति में बढ़ते रहेंगे, ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯದಲ್ಲಿ ನಾವು ಕೂಡವರಾಗಿರ್ತೇವೆ. तो ये पवित्र आत्मा की संगति हमें आत्मा में चलने वाला व्यक्ति बनाएगा. ದೇವರ ವಾಕ್ಯಗಳು ನಮ್ಮನ್ನು ಪರಿಶುದ್ಧಾತ್ಮನ ವಾಕ್ಯಗಳನ್ನು ಆತ್ಮನ ಸಂಗಡ ನಡೆಯುವುದಕ್ಕಾಗಿ ನಮ್ಮನ್ನು ನಡೆಸಲಿಕ್ಕೆ ಹೋಗ್ತವೆ. हम छोटे से बड़े हो गए. ನೀವು ಚಿಕ್ಕವರಿಂದ ದೊಡ್ಡರಾಗಿದ್ದೀರಾ. हम लोगों ने सीरियल्स देखे,
ನಾವು ಅನೇಕ ಸೀರಿಯಸ್ ಧಾರ್ಮಿಗಳನ್ನು ನೋಡಿದ್ದೇವೆ, हमने फिल्म्स देखी, ನಾವು ಫಿಲ್ಮ್ಗಳನ್ನು ನೋಡಿದ್ದೇವೆ. हमारे कोई ना कोई फेवरेट हीरो फेवरेट हीरोइन थी. ನಮ್ಗೆ ಯಾರಾದ್ರೂ ಯಾರು ಫೇವರೇಟ್ ಹೀರೋ ಮತ್ತು ಫೇವರೇಟ್ ಹೀರೋನಿ ಇರ್ತಾರೆ. चाहे दिखने में हम कैसे भी रहो, लेकिन जब कपड़े पहनते थे हम लोग उसके जैसे दिखते थे. ನಾವು ಇರ್ಲಿಕ್ಕೆ ಹೇಗೆ ಇರ್ಲಿ, ಆದ್ರೆ ಬಟ್ಟೆಯನ್ನು ಉಟ್ಕೊಂಡಾಗ ಆ ರೀತಿ ಅವನ ಹಾಗೆ ಇರ್ತಾ ಇದ್ವಿ. हालेलुया. हालेलुया. को ग्रहण करके संसार के जैसा हमने चलना शुरू किया. ಸಂಸಾರವನ್ನು ನಾವು ಸ್ವೀಕಾರ ಮಾಡಿಕೊಂಡು ಸಂಸಾರದಲ್ಲಿ ಜೀವಿಸುವುದು ಬೇಕಾಗಿಲ್ಲ. जो कन्नड़ा हीरोज हैं, राज कपूर है, राजकुमार है, हम लोगों ने उसको फॉलो किया है. ಈ ರೀತಿ ಹೀರೋಗಳನ್ನ ನಾನು ಅವರೆಲ್ಲರನ್ನ ಹಿಂಬಾಲಿಸಿದ್ದೆ. हेयर स्टाइल है, मूछें हैं, सब में फॉलो किया है. ಕೂದಲಿವೆ, ಮೀಸೆ ಇದೆ, ಎಲ್ಲ ರೀತಿ ಸ್ಟೈಲ್ ಗಳನ್ನ ಮಾಡಿದ್ವಿ. मगर परमेश्वर यीशु को जानने के बाद, ಆದ್ರೆ ತಂದೆ ಆದ ದೇವರ ಕೊಟ್ಟಂತ ಮಗನನ್ನ ನಾವು ತಿಳ್ಕೊಂಡ ಮೇಲೆ, ग्रहण करने के बाद जब हमने पानी का बपतिस्मा लिया, ಯೇಸುವನ್ನ ನಾನು ಸ್ವೀಕಾರ ಮಾಡ್ಕೊಂಡ ಮೇಲೆ ನೀರಿನಿಂದ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ದೆ. वचन कहता है ವಾಕ್ಯ ಹೇಳ್ತದೆ कि जिस किसी ने पानी का बपतिस्मा लिया, ಯಾರೆಲ್ಲ ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿಕೊಂಡಿದ್ದಾರೋ उसने यीशु को पहन लिया. वचन ಆಮೆನ್. ಅವರು ಯೇಸುವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ, ಅಲ್ಲ ಯೇಸುವನ್ನ ಓದಿಸಿಕೊಂಡಿದ್ದಾರೆ ಅಂತ. अब तक संसार की ड्रेसिंग करके सलमान खान, शाहरुख खान सब बने हम. ನಿಮ್ಮ ಸಂಸಾರದ ಡ್ರೆಸ್ ಅನ್ನ ಹಾಕಿಕೊಂಡು ಸಲ್ಮಾನ್ ಖಾನ್, ಶಾರುಖ್ ಖಾನ್ ಎಲ್ಲ ಆಗಿದ್ದರು. जब यीशु को ग्रहण करके बपतिस्मा लिया तो यीशु को पहन लिया. वचन कह ಆಮೇಲೆ रहा है. ಯಾವಾಗ ಯೇಸುವನ್ನ ನಂಬಿ ಆತನ ಹೆಸರ ಮೇಲೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ ಯೇಸುವನ್ನ ಓದಿಸಿಕೊಂಡ್ರಿ ಅಂತ अब ಅರ್ಥ. यीशु को पहन लिए तो कैसे रहना है? ಯೇಸುವನ್ನ ನೀವು ಉಟ್ಕೊಂಡ ಮೇಲೆ ಹೇಗಿರ್ಬೇಕು? क्या वापस वो संसार के जैसा रहना है? ಹೇಗೆ ಮತ್ತೆ ತಿರುಗಿ ಹಳೆ ಜೀವಿತದ ಹಾಗೆ ಇರ್ಬೇಕಾ? जब यीशु को पहना है तो यीशु की तरह रहना है. ಆಮೇಲೆ ಯಾವಾಗ ಯೇಸುವನ್ನ ನೀನು ಸ್ವೀಕಾರ ಮಾಡಿಕೊಂಡಿದೆ, ಆದ್ರೆ ಅವಾಗ ನೀನು ಯೇಸುವಿನ ಹಾಗೆ ಜೀವಿಸಬೇಕಾಗಿದೆ. हालेलुया. ಹಾಲೆಲೂಯಾ.